ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಎರಡು ಇಂಪಾರ್ಟೆಂಟ್ ಪೇಪರ್ ಆದಂತ ಕೆಮಿಸ್ಟ್ರಿಗೆ ನೀವು ಫೇಸ್ ಮಾಡಬೇಕಾಗಿದೆ. ಈ ಪೇಪರ್ಗೆ 4 ದಿವಸ ನೀವು ಪ್ರಿಪರೇಷನ್ ಕೊಟ್ಟಿದ್ದಿದೆ. ಆ 4 ದಿವಸ ಅಹೋರಾತ್ರಿ ಒಂದು ವೇಳೆ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರೋದು 100%. ನಾನು ಈ ಕೆಮಿಸ್ಟ್ರಿ ಪೇಪರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಪೇಪರ್ ಅಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹೀಗೆ 3 ಪಾರ್ಟ್ ಅಲ್ಲಿ ಪೇಪರ್ ನಾವು ಸೆಟ್ ಮಾಡ್ತೀವಿ. ಈಗ ನಾನು ಫಿಸಿಕಲ್ ಕೆಮಿಸ್ಟ್ರಿ ಮತ್ತೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಬಗ್ಗೆ ನಾವು ಮಿನಿಮಮ್ ಹೇಗೆ ಪಾಸ್ ಆಗಬೇಕು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಬೇಕಂತ ಬಂದಿದ್ದು. ಮೊಟ್ಟ ಮೊದಲಿಗೆ ಈ ಫಿಸಿಕಲ್ ಕೆಮಿಸ್ಟ್ರಿ ಮತ್ತೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ 5 ಚಾಪ್ಟರ್ ಇದ್ದಾವೆ. ಒಂದು ಸೊಲ್ಯೂಷನ್, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇದ್ದಂತ 3 ಚಾಪ್ಟರ್ ಸೊಲ್ಯೂಷನ್ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್. ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್ ಇದೆ, 2 ಯೂನಿಟ್. ಅಂದ್ರೆ ಒಂದು ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಮತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್. ಈಗ ಪೇಪರ್ ನಲ್ಲಿ ಈ ಚಾಪ್ಟರ್ದು ಟೋಟಲ್ 5 ಚಾಪ್ಟರ್ದು ವೇಟೇಜ್ ಹೇಗಿರಬಹುದು ಅಂದ್ರೆ, ಸೊಲ್ಯೂಷನ್ಗೆ 12 ಮಾರ್ಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿಗೆ 13 ಮಾರ್ಕ್ಸ್ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್ಗೆ 12 ಮಾರ್ಕ್ಸ್. ಹೀಗೆ ಟೋಟಲ್ 37 ಮಾರ್ಕ್ಸ್ ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಅದರ ಜೊತೆಗೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ 2 ಯೂನಿಟ್ ಇರೋದ್ರಿಂದ ಅಲ್ಲಿ ಮಾತ್ರ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟಿಗೆ 10 ಮಾರ್ಕ್ಸ್ ಇದೆ, ಮತ್ತೆ ಕೋಆರ್ಡಿನೇಷನ್ ಕಾಂಪೌಂಡಿಗೆ 11 ಮಾರ್ಕ್ಸ್ ಇದೆ. ಹೀಗಾಗಿ 21 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಮಕ್ಕಳೇ, ಈ ಕೆಮಿಸ್ಟ್ರಿಯಲ್ಲಿ ಬಹಳಷ್ಟು ಪೇಪರ್ ಬದಲಾವಣೆ ಇದೆ, ಅದು ಆಗಿದೆ ಇದು ಆಗಿದೆ ಅಂತ ಕೇಳಿರ್ಬಹುದು. ಆದ್ರೆ ಹಾಗೇನಿಲ್ಲ. ಸ್ವಲ್ಪ ಡಿಫರೆನ್ಸ್ ಏನಾಗಿದೆ ಅಂದ್ರೆ, ಈ ಪೇಪರ್ ಅಂದ್ರೆ ಈ ವರ್ಷದ ಪೇಪರ್ ಅಲ್ಲಿ ಲಾಟ್ಸ್ ಅಂಡ್ ಹಾಟ್ಸ್ ಹಿಂಗ್ 2 ಪಾರ್ಟ್ ಮಾಡಿದ್ದೆ. ಲಾಟ್ಸ್ ಅಂದ್ರೆ ಲೋ, ಅದರಲ್ಲಿ ಹೇಳಬೇಕಾದ್ರೆ ಲಾಟ್ಸ್ ಅಲ್ಲಿ 80% ಕ್ವಶನ್ಸ್ ಕೇಳುತ್ತೆ. ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂಡ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಹಾಟ್ಸ್ ಅಂತೆ ಅಲ್ಲಿ 20% ಮೊದಲು ಇತ್ತು. ಆದ್ರೆ ಆ ಹಾಟ್ಸ್ ಓನ್ಲಿ 10% ಇತ್ತು, ಈಗ ಮಾತ್ರ 20% ಆಗಿದೆ. ಈ 20% ಅಂದ್ರೂ ಭಯ ಇಲ್ಲ, ಯಾಕಂದ್ರೆ ಈ 20% ನ್ಯೂಮರಿಕಲ್ ಪ್ರಾಬ್ಲಮ್ಗೆ ಅಪ್ಲೈ ಆಗಿದೆ. ಈ ಲಾಟ್ಸ್ ಅಲ್ಲಿ 3 ಪಾರ್ಟದಲ್ಲಿ ಡಿವೈಡ್ ಮಾಡಿದೆ. ಒಂದು ರಿಮೆಂಬರ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ, ಮತ್ತೆ ಅಪ್ಲಿಕೇಶನ್ಸ್. ಈ ಟೈಪ್ ಅದು ಟೋಟಲ್ 3 ಪಾರ್ಟ್ ನಲ್ಲಿ ಇದು 80% ಕ್ವಶನ್ಸ್ ಆಸ್ ಯೂಶುವಲ್ ಪ್ರೀವಿಯಸ್ ಹೇಗೆ ಪೇಪರ್ ಇರ್ತಿತ್ತು ಅದೇ ಟೈಪ್ ಇದೆ. ಓನ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ನಲ್ಲಿ HOTS, ದಟ್ ಇಸ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ನಲ್ಲಿ ಒಂದು 3 ಕ್ವಶನ್ಸ್ ಅಲ್ಲಿ ಕೇಳ್ತಾ ಇದ್ದ. ಅಂದ್ರೆ ಪಾರ್ಟ್ ಇ ಯಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ನಲ್ಲಿ 6 ಕ್ವಶನ್ಸ್ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ ನಾವು ಅಟೆಂಪ್ಟ್ ಮಾಡಬೇಕಾಗಿದ್ದು 3 ಅಂಡ್ ಈಚ್ ಕ್ವಶನ್ ಕ್ಯಾರಿಂಗ್ 3 ಮಾರ್ಕ್ಸ್. ಅಲ್ಲಿ ಇದ್ದಂತ 9 ಮಾರ್ಕ್ಸ್ ಇದೆ. ಅದಕ್ಕೆ 20% ಆಫ್ ದಿ ಪೇಪರ್ ಅದು HOTS ಗೆ ಬರುತ್ತೆ. ಅದು LOTS ಏನಿದೆ ಅಲ್ಲ, ಅದರಲ್ಲಿ ಮಾತ್ರ ಆಸ್ ಯೂಶುವಲ್ ಇದೆ. ಈಗ ಚಾಪ್ಟರ್ ಯೂನಿಟ್ ವೇಟೇಜ್ ತಿಳಿದಾಗ ನಾವು ಎಷ್ಟರ ಮಟ್ಟಿಗೆ ಆ ಪ್ರತಿಯೊಂದು ಯೂನಿಟ್ ನಲ್ಲಿ ಓದಬೇಕು ಅಥವಾ ಫೋಕಸ್ ಮಾಡಬೇಕು ಅಂತ ನಮಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಮೊಟ್ಟ ಮೊದಲಿಗೆ ಈ ಸೊಲ್ಯೂಷನ್ ಅಂತ ಒಂದು ಚಾಪ್ಟರ್, ಈ ಸೊಲ್ಯೂಷನ್ಗೆ ಮ್ಯಾಕ್ಸಿಮಮ್ 12 ಮಾರ್ಕ್ಸ್ ಅಲಾಟ್ ಮಾಡಿದ್ದಿದೆ. 14 ಅವರ್ಸ್ ನಾವು ಡಿಸ್ಕಷನ್ ಮಾಡ್ತೀವಿ, ಯಾಕಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಎನಿ ಕಾಸ್ಟ್ ಔಟ್ ಆಫ್ ದಟ್ 6 you can solve 3
ಅದು ಹೇಗೆ ಅಂದ್ರೆ ಆ LOTS ಅಲ್ಲಿ ಬರ್ತಾ ಇದೆ. 3 ಪ್ರಾಬ್ಲಮ್ ಮಾತ್ರ ನಿಮಗೆ ಕನ್ಫ್ಯೂಷನ್ ಆಗುವಂತ, ಆ 3 ಪ್ರಾಬ್ಲಮ್ ಕನ್ಫ್ಯೂಷನ್ ಎಲ್ಲಿ ಆಗತ್ತೆ ಅಂದ್ರೆ ಈ ಸ್ಪೆಷಲಿ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ 2 ಪ್ರಾಬ್ಲಮ್ ಕ್ವಶನ್ ಕೇಳಬಹುದು, ಸೊಲ್ಯೂಷನ್ ಅಲ್ಲಿ 1 ಪ್ರಾಬ್ಲಮ್, ಹಾಗೆ HOTS ಅಲ್ಲಿ ಕೇಳಬಹುದು, ಅಥವಾ ಮೇ ಬಿ ಕೈನೆಟಿಕ್ಸ್ ಅಲ್ಲಿ ಕೇಳಬಹುದು. ಈ ಪ್ರತಿಯೊಂದು ಯೂನಿಟ್ ನಲ್ಲಿ ನಾವು ಎಷ್ಟು ಓದಿರ್ಬೇಕು ಅಥವಾ ನಾವು ಎಷ್ಟು ಪ್ರಿಪೇರ್ ಮಾಡಬೇಕು? ಮೊಟ್ಟ ಮೊದಲಿಗೆ ನಿಮಗೆ ಟಾಸ್ಕ್ ಇದೆ, ಔಟ್ ಆಫ್ ದಟ್ 70 ಯು ಕ್ಯಾನ್ ಸ್ಕೋರ್ 21 ಮಾರ್ಕ್ಸ್ ಫಾರ್ ದ ಪಾಸಿಂಗ್. ನಮಗ್ ಗುರುತಿದೆ ನಾವು ಸ್ಲೋ ಲರ್ನರ್ಸ್ ಇದ್ದೀವಿ, ಆ ಸ್ಲೋ ಲರ್ನರ್ಸಿಗೆ ನಾವು ಎಷ್ಟು ಮಟ್ಟಿಗೆ ಅಥವಾ ಎಷ್ಟು ನಾವು ಪ್ರಿಪೇರ್ ಮಾಡಿದ್ರೆ 21 ಮಾರ್ಕ್ಸ್ ತಗೊಳ್ಬಹುದು ಅನ್ನಕ್ಕೆ ಒಂದು ಸ್ಕೀಮ್ ನಲ್ಲಿ ಕ್ಲೂ ಕೊಡ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಒಂದು ಸೊಲ್ಯೂಷನ್ ಚಾಪ್ಟರ್ ಯೂಸ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನಾವು ಏನೇನು ಓದಿರ್ಬೇಕು ಸೊಲ್ಯೂಷನ್ ಅಲ್ಲಿ? ಯಾಕಂದ್ರೆ ಇಲ್ಲಿ ಮಾತ್ರ ನಿಮಗೆ 2 ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ 3 ಮಾರ್ಕ್ಸ್ಗೆ, ಮತ್ತೆ 3 ಮಾರ್ಕ್ಸ್ ಒಂದು ಕ್ವಶನ್ ಪಾರ್ಟ್ ಡಿ ಅಲ್ಲಿ, ಪಾರ್ಟ್ ಸಿ ಅಲ್ಲಿ ಬರುತ್ತೆ. ಆದ್ರೆ ಇದು ಯಾವ್ದು ಕ್ವಶನ್ ಇರಬಹುದು? ಅದಕ್ಕೆ ಮುಂಚಿತವಾಗಿ ನಮಗೆ 2 ಮಾರ್ಕ್ಸ್ ಕ್ವಶನ್ ಇದೆ, ಮತ್ತೆ 2.1 ಇಂಟು 3 ಮಾರ್ಕ್ಸ್ ಹೀಗೆ ಕ್ವಶನ್ ಕೇಳಬಹುದು. ಅದರಲ್ಲಿ ನಾವು ಪ್ರಿಪರೇಷನ್ ಮಾಡಬೇಕಾದಂತ ಫಸ್ಟ್ ಆಫ್ ಆಲ್ ಈ ಸೊಲ್ಯೂಷನ್ ಅಲ್ಲಿ ಬೈನರಿ ಸೊಲ್ಯೂಷನ್ ಬರುತ್ತೆ. ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಬಗ್ಗೆ ಗುರುತಾಗಬೇಕು. That is, a small component is called as a solute and the larger component of solution is called as a solvent. But a solute and a solvent mix adaga matra solution agate. That solution is called as a binary solution. This solution concentration express ಮಾಡಕ್ಕೆ ಡಿಫರೆಂಟ್ ಟೈಪ್ ಆಫ್ ದ ಎಕ್ಸ್ಪ್ರೆಷನ್ಸ್ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅದರಲ್ಲಿ ನಮಗೆ ಫೋಕಸ್ ಮಾಡುವಂತ 3 ಕಾನ್ಸಂಟ್ರೇಷನ್ ಬಗ್ಗೆ ನಾವು ಜಾಸ್ತಿಯಾಗಿ ಒತ್ತು ಕೊಟ್ಟು ಪ್ರಿಪರೇಷನ್ ಮಾಡಬೇಕು. ಅದರಲ್ಲಿ ಮೊಲ್ಯಾಲಿಟಿ ಅಂಡ್ ಮೋಲ್ ಫ್ರಾಕ್ಷನ್. ಈ ಮೋಲ್ ಫ್ರಾಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಕೆಲವೊಂದ್ಸಲ 3 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಬಂದಿದೆ. ಅದು ಮೋಲ್ ಫ್ರಾಕ್ಷನ್ ಅಲ್ಲಿ ಹೇಗೆ ಕೇಳಿದಿದೆ, calculate the mole fraction of solute and solvent ಕೇಳಿದಾಗ that mole fraction x is equal to n2 divided by n1 plus n2 ಮಾಡಿದಾಗ that is the ratio of number of moles of solute to the total number of moles of solute and solvent calculation ಮಾಡಿದ ತಕ್ಷಣ ಅದೇ ಪ್ರಾಬ್ಲಮ್ 3 ಮಾರ್ಕ್ಸ್ಗೆ similarly calculate the mole fraction of solvent ಅಂದಾಗ that is 1 minus of that mole fraction of solute ತೆಗೆದ್ರೆ mole fraction of solvent ಸಿಗುತ್ತೆ. ನಾವು ಬೇರೆ 2 ಸಲ ಆ n1 ಡಿವೈಡೆಡ್ ಬೈ n1 ಪ್ಲಸ್ n2 ಮಾಡೋದು ಅವಶ್ಯಕತೆ ಇಲ್ಲ. ನೆನಪಿಡ್ಕೊಳ್ಳಿ, ಈ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಷನ್ ಅಲ್ಲಿ ವಿತ್ ಯೂನಿಟ್ ಬೇಕಾಗತ್ತೆ. ಮೋಲ್ ಫ್ರಾಕ್ಷನ್ ಗೆ ಯೂನಿಟ್ ಇಲ್ಲ. ದ ಮೊಲಾರಿಟಿ ಮತ್ತೆ ಮೊಲಾಲಿಟಿಗೆ ಗ್ರಾಮ್ಸ್ ಪರ್ ಮೋಲ್ಸ್ ಅದೇನಿದೆ ಅಲ್ಲ, ಅದು ನಾವು ಮೊಲಾರಿಟಿ ಮತ್ತೆ ಮೊಲಾಲಿಟಿ ನಮಗೆ ಡೆಫಿನೇಷನ್ ಅಲ್ಲಿ ಐಡಿಯಾ ಬರುತ್ತೆ. ಜೊತೆಗೆ ಇದರಲ್ಲಿ 2 ಲಾಸ್ ಬರುತ್ತೆ. ದಟ್ ಇಸ್ ಹೆನ್ರೀಸ್ ಲಾ, ರೌಲ್ಸ್ ಲಾ. ಇದು ನೀಟಾಗಿ ನೀವು ಅದರದ ಇಕ್ವೇಶನ್ ಜೊತೆಗೆ ಪ್ರಿಪರೇಷನ್ ಮಾಡಿರಬೇಕು. ಅದರಲ್ಲಿ ಆ ಸೊಲ್ಯೂಷನ್, those solution which obeys the Raoult's law or not obeys the Raoult's law, ಆ 2 ಟೈಪ್ ಆಫ್ ಸೊಲ್ಯೂಷನ್ ನಾವು ಇಲ್ಲಿ ಕಂಡಿತೀವಿ. ಅದರಲ್ಲಿ ಐಡಿಯಲ್ ಸೊಲ್ಯೂಷನ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್. ಇಲ್ಲಿ ಏನು ಕ್ವಶನ್ ಫ್ರೇಮ್ ಆಗುತ್ತೆ, ಮ್ಯಾಕ್ಸಿಮಮ್ ಆಗಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಇದ್ರ ಮೇಲೆ ಒತ್ತು ಕೊಡಬೇಕು. ಈ ನಾನ್ ಐಡಿಯಲ್ ಸೊಲ್ಯೂಷನ್ ನಲ್ಲಿ ದೋಸ್ ವಿಚ್ ಕ್ಯಾನ್ ನಾಟ್ ಬಿ ಓಬೇಸ್ ದ ರೌಲ್ಟ್ಸ್ ಲಾ, ಆ ನಾನ್ ಐಡಿಯಲ್ ಸೊಲ್ಯೂಷನ್ ನಲ್ಲಿ ಪಾಸಿಟಿವ್ ಡೆವಿಯೇಷನ್ ಅಂಡ್ ನೆಗೆಟಿವ್ ಡೆವಿಯೇಷನ್ ಅಂತ 2. ಸೊ ದೇರ್ಫೋರ್ ದ ನಾನ್ ಐಡಿಯಲ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿನೂ ಒಂದು ಕ್ವಶನ್ ಫ್ರೇಮ್ ಆಗಕ್ಕೆ ಚಾನ್ಸಸ್ ಇದೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ideal, that is the positive deviation of non-ideal and the negative deviation of non-ideal along with the example. Example ನಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಡೆಲ್ಟಾ H is equal to not 0 and ಡೆಲ್ಟಾ V is equal to not 0 ಅಂದಾಗ ಅದು ವಾಲ್ಯೂಮ್ ಇನ್ಕ್ರೀಸ್ ಆಗ್ಬೋದು ಅಥವಾ ವಾಲ್ಯೂಮ್ ಡಿಕ್ರೀಸ್ ಆಗ್ಬೋದು. when therefore the solute and solvent is dissolved, ಅದರದ ಎಕ್ಸಾಂಪಲ್ ನಮಗೆ ಗುರ್ತು ಆಗಬೇಕು. ಅದರ ಜೊತೆಗೆ ನಮಗೆ ಆಸ್ಮೆಟಿಕ್ ಪ್ರೆಷರ್ ಬಗ್ಗೆ ಗುರ್ತಿರ್ಬೇಕು. ದೆನ್ ಐಸೋಟೋನಿಕ್ ಸೊಲ್ಯೂಷನ್ ಗುರ್ತಿರ್ಬೇಕು.
hypertonic and a hypotonic E solutions with the what happens when the cells, that is a blood cell, is treated with that saline solution ಅಥವಾ saline reagent ಜೊತೆಗೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ನಮ್ಮ ಪಾರ್ಟ್ ಅಲ್ಲಿ ಹೇಳಬೇಕಾದಂದ್ರೆ, ಸೊ ದಟ್ ಈಸ್ ದಿ colligative properties of the solution, which is only depends upon the number of solute particle, not any other. ಅದಕ್ಕೆ colligative properties, a four set of colligative properties ನಮ್ಗೆ ಗೊತ್ತಿದೆ. That is a relative lowering of vapor pressure, then elevation of a boiling point and a depression of a freezing point. ಈ ಟೈಪ್ and osmotic pressure. ಈ 4 colligative properties ನಮಗೆ ಅದರ ಬಗ್ಗೆ ಐಡಿಯಾ ಇರಬೇಕು. ಈ colligative properties ಐಡಿಯಾ ಇದೆ, so then with help of this properties we can able to calculate the molecular mass of the solute. ಇದು ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ ಬರುವಂತ ಒನ್ ಆಫ್ ದ ಎಫರ್ಟ್ ಇಸ್ ದ ಫಿಕ್ಸ್ಡ್ 3 marks ಗೆ ಪ್ರಾಬ್ಲಮ್ ಬರುತ್ತೆ. ಅದು ಯಾವ ಬೇಸ್ ಮೇಲೆ ಅಂದ್ರೆ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ದೆನ್ ಸಿಮಿಲರ್ಲಿ ದಿ ಎಲಿವೇಶನ್ ಆಫ್ ಅ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಡಿಪ್ರೆಷನ್ ಆಫ್ ಫ್ರೀಜಿಂಗ್ ಪಾಯಿಂಟ್ ಅಂಡ್ ಆಸ್ಮ್ಯಾಟಿಕ್ ಪ್ರೆಷರ್. ಈ colligative property, relative lowering of vapor pressure is equal to mole fraction. Colligative property ಹೇಗಿದೆ? So the pressure when decreases by small amount of solute is added on the solvent. ಅದು relative lowering of vapor pressure is delta TF and delta TB. That is a change in therefore it is in temperature and change in boiling point and change in freezing point. ಇದು ಚೇಂಜ್ ಅಂತ ತಿಳಿಯಿತು ಅಂದ್ರೆ ಡೆಫಿನೆಟ್ ಆಗಿ ಉಳಿದಂತ ಪ್ರಾಬ್ಲಮ್ ಬಹಳಷ್ಟು ಈಸಿ ಸಾಲ್ವ್ ಮಾಡಬಹುದು. ಜೊತೆಗೆ 4ನೇ ಪ್ರಾಪರ್ಟಿ, ದಟ್ ಇಸ್ colligative property, osmotic pressure. That is the actual to PV is equal to nRT ಅಂತಂದಾಗ ಕಾನ್ಸಂಟ್ರೇಷನ್ ಇಂಟು RT. That is a pi V, ಇಲ್ಲಿ PV ಅಂತ ಜನರಲ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಗೆ ಈಕ್ವಲೆಂಟ್ ಇದೆ. ಅದು pi V is equal to C into RT ಅಂತ ಬರುತ್ತೆ. That is a C is concentration, the mass by volume ಬರುತ್ತೆ. ಅದಕ್ಕೆ ಈ ಇಕ್ವೇಶನ್ ನಲ್ಲಿ ನಮಗೆ ಇವು 4 ಇಕ್ವೇಶನ್ ತಲೆಯಲ್ಲಿ ಇಟ್ಕೊಂಡು ಆ ಪಾರ್ಟ್ 1 ಚಾಪ್ಟರ್ ನಲ್ಲಿ, ಪಾರ್ಟ್ 1 ಯೂನಿಟ್ ನಲ್ಲಿ ಅಂದ್ರೆ ಸೊಲ್ಯೂಷನ್ ಯೂನಿಟ್ ಅಲ್ಲಿ ಯು ಕ್ಯಾನ್ ಏಬಲ್ ಟು ಸ್ಕೋರ್ 11 marks. ಇಲ್ಲಿ ಒಂದು ನೆನಪಿಟ್ಕೋಬೇಕು, 21 marks ಮಾಡ್ಬೇಕಾಯ್ತಂದ್ರೆ ಈ ಟೋಟಲ್ ನಾನು ಹೇಳ್ತಕ್ಕಂತ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಇನಾರ್ಗಾನಿಕ್ ಕೆಮಿಸ್ಟ್ರಿ ಅಲ್ಲಿ 3 ಚಾಪ್ಟರ್ ಥರೋಗಿ ಪ್ರಿಪೇರ್ ಮಾಡಿ, ಯಾವುದೇ ಅದರಲ್ಲಿ ಕೊರತೆ ಇರ್ಲಾರ್ದ ನೀಟಾಗಿ ಪ್ರಿಪರೇಷನ್ ಮಾಡಿದ್ರೆ 100% ನೀವು ಈ 21 ಟಾಸ್ಕ್ ಏನಿದೆಲ್ಲ ಅಲ್ಲಿ ರೀಚ್ ಆಗ್ಬಹುದು. 3 ಯೂನಿಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾಕಂದ್ರೆ ಮುಂಚಿತವಾಗಿ ನಾನು ಹೇಳಿದೆ ಸೊಲ್ಯೂಷನ್ಗೆ ನಮಗೆ ಕೊಟ್ಟಂತ 12 marks ಇದೆ, ದೆನ್ ಎಲೆಕ್ಟ್ರೋಕೆಮಿಸ್ಟ್ರಿಗೆ 13 marks ಇದೆ, ಮತ್ತೆ 3ನೇ ಚಾಪ್ಟರ್ ಕೈನೆಟಿಕ್ಸ್ಗೆ ಅದು ಮತ್ತೆ 12 marks ಇದೆ. 37 marks ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ 37 marks ಅಲ್ಲಿ ನಾವು 21 marks ಎನಿ ಕಾಸ್ಟ್ ನಾವು ತಗೊಳ್ತೀವಿ. ಸ್ವಲ್ಪ ಭಯ ಬೇಡ. ಎಲ್ಲೋ ನಮಗೆ ಏನೋ ಅನಿಸುತ್ತೆ, ಸರ್ ನನಗೆ ಫಿಸಿಕಲ್ ಕೆಮಿಸ್ಟ್ರಿ ನ್ಯೂಮರಿಕಲ್ ಪ್ರಾಬ್ಲಮ್ ತೊಂದರೆ ಆಗುತ್ತೆ. ಬೇಡ, ಅದು ವಿಚಾರ ಮಾಡಬೇಡಿ. ನ್ಯೂಮರಿಕಲ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಬೇರೆ ಕಡೆ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ 50% ಕ್ವಶನ್ ಕೇಳ್ತಾ ಇದೆ, ಇಲ್ಲಿ ಒಂದು 50% ಕ್ವಶನ್ ಕೇಳ್ತಾ ಇದೆ. ಅಂದ್ರೆ 105 marks ಒಂದು ಕ್ವಶನ್ ಪೇಪರ್ ಏನಿರುತ್ತೆ ಅಲ್ಲ, ಅದರಲ್ಲಿ ನಾವು 70 marks ನಂಬರ್ ಆಫ್ ಚಾಯ್ಸಸ್ ಇದೆ. ಆ ಚಾಯ್ಸಸ್ ನೀವು ಆರಾಮಾಗಿ 3 hours ಅಲ್ಲಿ ನಾವು ಕಂಪ್ಲೀಟ್ ಆಗಿ ಮುಗಿಸಬಹುದು. ಅದಕ್ಕೆ ಭಯ ಫಸ್ಟ್ ಮೊದಲಿಗೆ ಭಯ ಹೋಗಿರ್ಬೇಕು. ಈಸಿಯಾಗಿ ತಗೊಳ್ಳಿ, ಬಹಳಷ್ಟು ಈಸಿ ಇದೆ. ನಾವು ಕೇಳದಂತ ಬೇರೆ ಬೇರೆ ಕೇಳಿದ್ವಿ. ಮೊದಲು ನಮಗೂ ಭಯ ಆಗಿತ್ತು, ಯಾಕಂದ್ರೆ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಈಗ ನಾವು ಎಲ್ಲ ಬೋರ್ಡಿಗೆ ಕೇಳ್ಕೊಂಡಿದ್ದೀವಿ, ಯಾವುದೇ ಭಯ ಬೇಡ. ನಾವು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಪ್ಲಾನ್ಡ್ ಪ್ರಿಪರೇಷನ್ ಆಗ್ಬೇಕು. ನಾನು ಈಗ ಜಸ್ಟ್ ಕೊಟ್ಟಂತ ಪಾಯಿಂಟ್ಸ್ ನೀವು ಥರೋವಾಗಿ ಪ್ರಿಪೇರ್ ಮಾಡಿ ಹೋಗಿದ್ರೆ ಅಂತ ತಿಳ್ಕೊಳ್ಳಿ, 100% ಯು ಕ್ಯಾನ್ ಕ್ಲಿಯರ್ ದ ಸಬ್ಜೆಕ್ಟ್. ಯಾರು ತಡೆಯಕ್ಕಿಲ್ಲ. ಅಂಡ್ ಇನ್ನೊಂದು ಭಯ, ಅದು ವೆಬ್ ಕಾಸ್ಟಿಂಗ್ ಇದೆ, ಅದು ಯಾವುದೇ ಬೇಡ. ನೀವು ತಲೆಯಲ್ಲಿ ಇಟ್ಕೊಂಡು ಹೋಗಿ, ನಾನು ಎನಿ ಕಾಸ್ಟ್ 21 marks ಟಾಸ್ಕ್ ಪ್ರಿಪೇರ್ ಮಾಡಿ ಹೋಗಿದ್ದೀನಿ, ಇದು ಬರೀತೀನಿ ಅಂತ ಅಂದಾಗ ಸೊ ದೆನ್ 100% ನಿಮ್ಮ ರಿಸಲ್ಟ್. MCQ ಅಲ್ಲಿ ನಾನು ಹೇಳಿದೆ, ಈ MCQ ಅಲ್ಲಿನೂ ಹೇಳಬೇಕಾದಾಗ ಟೋಟಲ್ 20 ಕ್ವಶನ್ಸ್ ನಲ್ಲಿ ಜಸ್ಟ್ 16 ಕ್ವಶನ್ಸ್ ಲೋ ಲರ್ನರ್ಸ್ಗೆ ಬರುವಂತ ಇದೆ. ತಲೆಗಿಟ್ಕೊಳ್ಳಿ, 16 ಕ್ವಶನ್ಸ್. HOTS ನಲ್ಲಿ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಲ್ಲಿ ಓನ್ಲಿ 4 ಕ್ವಶನ್ಸ್ ಇದೆ. ಆ 4 ಕ್ವಶನ್ಸ್ ಬಿಟ್ರೆ
4 ಕ್ವಶನ್ಸ್ 1 ಮಾರ್ಕ್ಸ್ ಅಲ್ಲಿ MCQ ಅಲ್ಲಿ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇದೆ, 3 ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ. ಬಟ್ ಒಂದು ಕ್ವಶನ್ ಮಾತ್ರ 5 ಮಾರ್ಕ್ಸ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಲ್ಲಿ ಬರುತ್ತೆ. ಅಂಡ್ ಅದು ಡೈರೆಕ್ಟ್ ಆಗಿ ಅಲ್ಡಿಹೈಡ್ಸ್, ಕೀಟೋನ್ ಅಂಡ್ ಕಾರ್ಬೋಕ್ಸಿಲಿಕ್ ಆಸಿಡ್ ಆ ಯೂನಿಟ್ ಅಲ್ಲಿನೇ ಕೇಳುತ್ತೆ. ಅದು ಬಿಟ್ಟೆ ಯಾವುದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ HOTS ಕ್ವಶನ್ ಬರಲ್ಲ. ಇದು ತಲೆಯಲ್ಲಿ ಇಟ್ಕೊಂಡಿರ್ಲಿ. ಏನು ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್? ಅದಂತೂ ದೊಡ್ಡ ಮಾತೇ ಇಲ್ಲ. ನೀವು ಒಂದು ವೇಳೆ NCERT ಕಂಪ್ಲೀಟ್ ಬುಕ್ ಒಂದು ವೇಳೆ ಓದಿದ್ರೆ, ನಾನು ಹೇಳ್ತಾ ಇದ್ದೀನಿ ತಲೆಗಿಟ್ಕೊಳ್ಳಿ, NCERT ಬುಕ್ ನೀವು ಕಂಪ್ಲೀಟ್ ಆಗಿ ನೀವು ನೋಡ್ಕೊಂಡಿದ್ರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ ಬಹಳಷ್ಟು ಈಸಿ ಇದೆ. ನಮಗೆ ಅನಿಸುತ್ತೆ, ಯಾಕಂದ್ರೆ ನಾವು ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳುತ್ತೆ. ಅಂದ್ರೆ ನಾವು ಜನರಲ್ ಆಗಿ ಡೈರೆಕ್ಟ್ ಕ್ವಶನ್ ಕೇಳೋದು ಸ್ವಲ್ಪ ತಿರುಗಿಸಿ ನಿಮಗೆ ಚೆಕ್ ಮಾಡದಿದೆ. ಹೈ ಆರ್ಡರ್ ಅಂದ್ರೆ ನಿಮಗೆ ಎಷ್ಟು ಮಟ್ಟಿಗೆ ತಿಳಿದಿದೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಗೆ. ಬಟ್ ಇಲ್ಲಿ ಮಾತ್ರ ಲಾಟ್ಸ್ ಅಲ್ಲಿ ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಲ್ಲಿ 99% ನಿಮಗೆ ಬಹಳಷ್ಟು ಈಸಿ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, MCQ ಅಲ್ಲಿ ನೀವು ವಿಚಾರ ಮಾಡಿದ್ರೆ 100% 16 ಕ್ವಶನ್ಸ್ ನಿಮಗೆ ಬರುವಂತಾನೆ ಇರುತ್ತೆ. ಓದಿರ್ಬೇಕು, ಬರುವಂತಾನೆ ಇರುತ್ತೆ. ಈಗ 2ನೇ ಯೂನಿಟ್ ಬರುತ್ತೆ ಮಾಡ್ಕೊಳ್ಳಿ. 2ನೇ ಯೂನಿಟ್ ಯಾವುದು? ಸೊ ದೆನ್ ಎಲೆಕ್ಟ್ರೋಕೆಮಿಸ್ಟ್ರಿ. ಈ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಎಲ್ಲಕ್ಕಿಂತ ಜಾಸ್ತಿ ವೇಟೇಜ್ ಅಲ್ಲಿ 13 ಮಾರ್ಕ್ಸ್ ಕೊಟ್ಟಿದೆ. ಈ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಾವು ಓದೋದು ಏನು? ಮೊಟ್ಟ ಮೊದಲಿಗೆ ಆ ಡ್ಯಾನಿಯಲ್ ಸೆಲ್, ಗ್ಯಾಲ್ವನಿಕ್ ಸೆಲ್ ಅಂಡ್ ಡ್ಯಾನಿಯಲ್ ಸೆಲ್ ಅಂತ ಇರಲ್ಲ, ಅದ್ರ ಬಗ್ಗೆ ಕನ್ಸ್ಟ್ರಕ್ಷನ್ ಅಂಡ್ ಅದ್ರ ಬಗ್ಗೆ ರಿಪ್ರೆಸೆಂಟೇಷನ್ ಆಫ್ ಸೆಲ್ ಇದು ನೀಟಾಗಿತ್ತು. ಯಾಕಂದ್ರೆ ಆ ಡ್ಯಾನಿಯಲ್ ಸೆಲ್ ಅಂದ ತಕ್ಷಣ ಜಿಂಕ್ ರಾಡ್ ಇಸ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಅಂಡ್ ಕಾಪರ್ ರಾಡ್ ಇಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂಡ್ ದೆನ್ ಇಟ್ ಇಸ್ ಕನೆಕ್ಟೆಡ್ ಟು ದ ವೋಲ್ಟಾಮೀಟರ್ ಅಂಡ್ ದಟ್ ಸರ್ಕ್ಯೂಟ್ ಇಸ್ ಕಂಪ್ಲೀಟೆಡ್ ವಿತ್ ಅ ಸಾಲ್ಟ್ ಬ್ರಿಡ್ಜ್ ವಿಚ್ ಇಸ್ ಕಂಟೈನ್ ಸ್ಯಾಚುರೇಟೆಡ್ KCl ಸೊಲ್ಯೂಷನ್ ಆರ್ KY ಸೊಲ್ಯೂಷನ್. ಈ ಇದರಲ್ಲಿ ರಿಪ್ರೆಸೆಂಟೇಷನ್ ಆಗ್ಬೇಕಾಗಿದೆ. The zinc is a dissociate into zinc ion plus or 2 electron flow from zinc to copper and the copper ion from the copper sulfate solution. So then that copper ion gain 2 electron into form of a copper deposited on electrode and then the current flowing from copper to zinc. Istu representation and construction aಗುತ್ತೆ. That is a Zn into Zn plus 2. That 2 small obliques, so that salt bridge represent ಮಾಡುತ್ತೆ. Then Cu plus 2 ion and 2 converted into Cu because of gain electron oxidation and reduction ಆಗುತ್ತೆ. ಈ ರಿಪ್ರೆಸೆಂಟೇಷನ್ ಒಂದು ತಿಳ್ಕೊಂಡಿರ್ಬೇಕು. ಇದರದ್ದು ವೋಲ್ಟಾಮೀಟರ್ ನಲ್ಲಿ the potential of a zinc is that is the minus 0.76, that is the 76 volt, and then copper electrode potential is there, that is a plus 0.34. ಅದು ಎರಡು 0.34 minus of minus 0.76, that is a plus, minus into minus plus ಆಗುತ್ತೆ. and ಅದರದ್ದು ಸೆಲ್ ಪೊಟೆನ್ಷಿಯಲ್ ಆಗುತ್ತೆ 1.1 ವೋಲ್ಟ್. ಇದು ಸಿಂಪಲ್ ಆಗಿ ಈ ಡ್ಯಾನಿಯಲ್ ಸೆಲ್ ಕನ್ಸ್ಟ್ರಕ್ಷನ್, ರಿಪ್ರೆಸೆಂಟೇಷನ್ ಅಂಡ್ ದೆನ್ ಅದರದ್ದು ವೋಲ್ಟ್ ಎಷ್ಟು ಕರೆಂಟ್ ಡೆವಲಪ್ ಆಗುತ್ತೆ. ದಿಸ್ ಇಸ್ ವಿ ಕಾಲ್ಡ್ ಆಸ್ ಅ ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಲೈಟಿಕ್ ಸೆಲ್ ಅಂಡ್ ದೆನ್ ಎಲೆಕ್ಟ್ರಿಕಲ್ ಸೆಲ್, ಇದರ ಬಗ್ಗೆ ಡಿಫ್ರೆನ್ಶಿಯೇಟ್ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಕಂಡಕ್ಟನ್ಸ್ ಅಂಡ್ ದೆನ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟನ್ಸ್, ಇದು 2 ಟೈಪ್ ಅದು ಡಿಫ್ರೆನ್ಶಿಯೇಟ್ ಕೇಳಬಹುದು. ಅದಕ್ಕೆ ಮೈಗ್ರೇಷನ್ ಆಫ್ ಅಯಾನ್ ಅಂಡ್ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಅದ್ರ ಬಗ್ಗೆ ನೀವು ನೀಟಾಗಿ ನೋಡ್ಕೊಂಡು ಹೋದ್ರೆ ಮಾತ್ರ ಇದು ಈ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಲ್ಲಿ ಇದ್ದಂತ ಡಿಫ್ರೆನ್ಶಿಯೇಟ್ ವಿತ್ ಎಲೆಕ್ಟ್ರಿಕಲ್ ಸೆಲ್ ಅಲ್ಲಿ ನಾವು ನೋಡಬಹುದು. 2ನೇ ಕ್ವಶನ್ ಅಲ್ಲಿ ಇದನ್ನ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಒಂದು 3 ಮಾರ್ಕ್ಸ್ ಈ ಕ್ವಶನ್ ಬರುವಂತಂದ್ರೆ, ಸೊ ದಟ್ ಈಸ್ ದಿ SHE ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್. That is the construction and working of standard hydrogen electrode. ಇದಕ್ಕೆ ಜಾಸ್ತಿ ಒತ್ತು ಕೊಡಿ, ಯಾಕಂದ್ರೆ ನಾನು ಲಾಸ್ಟಿಗೆ ಇಲ್ಲಿ 18 ಮಾರ್ಕ್ಸ್ 3 ಮಾರ್ಕ್ಸ್ ಒಂದು 3 ಕ್ವಶನ್ಸ್ 100% ಬರುವಂತ ಕ್ವಶನ್ಸ್ ಬಗ್ಗೆ ನಾನು ಲಾಸ್ಟಿಗೆ ಹಾಕ್ತೀನಿ. ಮೊಟ್ಟ ಮೊದಲಿಗೆ ಪೇಪರ್ ಯೂನಿಟ್ ವೈಸ್ ನಾವು ಡಿಸ್ಕಷನ್ ಮಾಡೋಣ. ಈ SHE ಬಗ್ಗೆ ನೀವು ನೀಟಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ಬೇಕು. ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಸ್ ಟೇಕನ್ ಇನ್ ಎ 1 molar concentration of a SH, that is a hydrogen ion, that is the HCl electrolyte.
ಇಲ್ಲಿ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ SHE ಜೊತೆಗೆ ಲಿಮಿಟೇಷನ್ ಮಾತ್ರ ಅದರಲ್ಲಿ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಈ ಲಿಮಿಟೇಷನ್ಸ್ ಅಂದ್ರೆ ಯಾಕೆ ಈ ಹೈಡ್ರೋಜನ್ ಎಲೆಕ್ಟ್ರೋಡ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕಾಮನ್ ಯೂಸ್ ಮಾಡಕ್ಕೆ ಬರಲ್ಲ, ಅದ್ರ ಬಗ್ಗೆ ಲಿಮಿಟೇಷನ್ಸ್ ಬಂದಿದೆ. ಅದರಲ್ಲಿ ಎರಡು ಲಿಮಿಟೇಷನ್ಸ್ ಮೇಜರ್ ಆಗಿ ಹೇಳ್ಬೇಕಂತಂದ್ರೆ, ಸೊ ವಿ ಕ್ಯಾನಾಟ್ ಬಿ ಮೇಂಟೈನ್ ದಟ್ ಇಸ್ 1 bar ಪ್ರೆಷರ್ ಆಫ್ ಹೈಡ್ರೋಜನ್ ಗ್ಯಾಸ್ ಪಾಸಸ್. ಯಾಕಂದ್ರೆ ಕಂಟಿನ್ಯೂಸ್ 1 bar ಪ್ರೆಷರ್ ಇಂದ ಹೈಡ್ರೋಜನ್ ಪಾಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಎರಡನೇ, ದ ಕಾನ್ಸಂಟ್ರೇಷನ್ ಆಫ್ ದಟ್ HCl ಅದು 0.1 ಅಥವಾ ಯಾವುದೇ ಒಂದು ಕಾನ್ಸಂಟ್ರೇಷನ್ ಇಲ್ಲ, ಬಿಕಾಸ್ ಆಫ್ ಇಟ್ ಇಸ್ ನಾಟ್ ಪ್ರೈಮರಿ ಸೊಲ್ಯೂಷನ್. ಆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಕ್ಲೋರೈಡ್ HCl ಕಾನ್ಸಂಟ್ರೇಷನ್ ಕ್ಯಾನಾಟ್ ಬಿ ಮೇಂಟೈನ್ ಕಾನ್ಸ್ಟಂಟ್ ಥ್ರೂ ಔಟ್ ದಿ ಎಕ್ಸ್ಪೆರಿಮೆಂಟ್. ಮೂರನೇ ಇಂಪಾರ್ಟೆಂಟ್ ಇನ್ನೊಂದಿದೆ, ಈ ಹೈಡ್ರೋಜನ್ ಎಲೆಕ್ಟ್ರೋಡ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ವಿ ಕ್ಯಾನಾಟ್ ಬಿ ಯೂಸ್ಡ್ ಇನ್ ಆಕ್ಸಿಡೈಸಿಂಗ್ ಎಲೆಕ್ಟ್ರೋಲೈಟ್. ಆಕ್ಸಿಡೈಸಿಂಗ್ ಸೊಲ್ಯೂಷನ್ ಅಂದ್ರೆ HNO3 ಆಗತ್ತೆ, ಅದರಲ್ಲಿ ಇದು ಯೂಸ್ ಮಾಡಕ್ಕೆ ಬರಲ್ಲ. ಅದು ಎರಡನೇ ಇನ್ನೊಂದು ಪ್ಲಸ್ ಏನಿದೆ ಅಂದ್ರೆ ಇದರದ್ದು ಸ್ಟ್ಯಾಂಡರ್ಡ್ ಇದೆ ಸೆಲ್ ಪೊಟೆನ್ಷಿಯಲ್ ಏನಾಗಿದೆ ಅಲ್ಲ 0 ಇರುತ್ತೆ, 0.0 ವೋಲ್ಟ್ ಅಂತ ಇರುತ್ತೆ. ಇದಕ್ಕೆ ಇದು ಸ್ಟ್ಯಾಂಡರ್ಡ್ ಅಂತೆ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಸೆಲ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ಗೆ ಕೇಳುವಂತ ಡ್ರೈ ಸೆಲ್ ಅಥವಾ ನಾವು ವಿ ಕಾಲ್ಡ್ ಆಸ್ ಲ್ಯಾಕ್ಲನ್ ಸೆಲ್. ಈ ಸೆಲ್ಸ್ 2 ಟೈಪ್ ಇದೆ, ಪ್ರೈಮರಿ ಸೆಲ್ ಮತ್ತೆ ಸೆಕೆಂಡರಿ ಸೆಲ್. A primary cell which cannot be, so therefore it is the recharge. ಅದರಲ್ಲಿ ಲ್ಯಾಕ್ಲನ್ ಸೆಲ್ ಹೇಳ್ಬೋದು, ಡ್ರೈ ಸೆಲ್ ಅಥವಾ ಡ್ರೈ ಸೆಲ್ ಅಂತ ಹೇಳ್ತೀವಿ, ಮರ್ಕ್ಯೂರಿ ಸೆಲ್ ಅಂತ ಹೇಳ್ಬೋದು. ಅಂಡ್ ಸೆಕೆಂಡರಿ ಸೆಲ್ ಅಂದ್ರೆ ವಿಚ್ ಈಸ್ ರಿಪೀಟೆಡ್ ಯೂಸ್, ಅಂದ್ರೆ ರೀಚಾರ್ಜ್ ಮಾಡಿ ಯೂಸ್ ಮಾಡುವಂತ ಸೆಲ್ಗೆ ನಾವು ಸೆಕೆಂಡರಿ ಸೆಲ್ ಅಂತೀವಿ. ಗುಡ್ ಎಕ್ಸಾಂಪಲ್, ನಾವು ಆಟೋಮೊಬೈಲ್ ನಮ್ಮ ಬೈಕ್ ಅಲ್ಲಿ ಅಥವಾ 4-wheeler ಅಲ್ಲಿ ಇದ್ದಂತ, ಸೊ therefore it is the ಸ್ಟೋರೇಜ್ ಬ್ಯಾಟ್ರಿ ಅಂತ ಹೇಳ್ತೀವಿ. ಆ ಸ್ಟೋರೇಜ್ ಬ್ಯಾಟ್ರಿ ಏನಿದೆಲ್ಲ ಈ ಕರೆಂಟ್ ರೀಚಾರ್ಜ್ ಆಗ್ತಾ ಇರುತ್ತೆ, ಅದಕ್ಕೆ ಇದಕ್ಕೆ ಸೆಕೆಂಡರಿ ಸೆಲ್ ಅಂತ ಹೇಳ್ತೀವಿ. ಈ ಸೆಕೆಂಡರಿ ಸೆಲ್ ಬಗ್ಗೆ ನಮಗೆ ಗೊತ್ತಿರಬೇಕು. ಅಂದ್ರೆ ಇಲ್ಲಿನೂ ಒಂದು ಕ್ವಶನ್ ನಮಗೆ ಕೇಳುವಂತ ಇದೆ. ಸೊ ಜೊತೆಗೆ ದ ಫ್ಯಾರಡೇಸ್ ಲಾಸ್ ಬರುತ್ತೆ ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ಫ್ಯಾರಡೇಸ್ ಫಸ್ಟ್ ಲಾ ಮತ್ತೆ ಫ್ಯಾರಡೇಸ್ ಸೆಕೆಂಡ್ ಲಾ ಅಂತ. ಈ ಫ್ಯಾರಡೇಸ್ ಫಸ್ಟ್ ಲಾ ಅಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ ಇದ್ರ ಬಗ್ಗೆನೂ ನೀವು ಸ್ವಲ್ಪ ಗಮನಿಸಿದ್ರೆ ಅಥವಾ ಪ್ರಿಪೇರ್ ಮಾಡಿದ್ರೆ ಅದು ನಮಗೆ ಹೆಲ್ಪ್ ಆಗುವಂತ ಇದೆ. ಈ ಇಲ್ಲಿ ಮಾತ್ರ ಇನ್ನೊಂದು ಕ್ವಶನ್ ಫ್ರೇಮ್ ಆಗೋದು ಮ್ಯಾಕ್ಸಿಮಮ್ ಆಗಿ ಬಂದಂತ ಕ್ವಶನ್ ಇದೆ, ಕರೋಷನ್, ರಸ್ಟಿಂಗ್ ಆಫ್ ಐರನ್. ದಿಸ್ ಇಸ್ ಅ ಫಿನಾಮಿನಾ ಆಫ್ ಎಲೆಕ್ಟ್ರೋಕೆಮಿಕಲ್ ಅಂತ ಪ್ರೋಸೆಸ್ ಇದೆ. ಇದು ರಸ್ಟಿಂಗ್ ಅಥವಾ ಕರೋಷನ್ ಅಂಡ್ ಪ್ರಿವೆನ್ಷನ್ ಆಫ್ ರಸ್ಟ್, ಅದ್ರ ಬಗ್ಗೆ ನೀವು ಸ್ವಲ್ಪ ಪ್ರಿಪೇರ್ ಮಾಡಿ. ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ ಏನೇನ್ ಕೇಳ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ ನಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF ಆಫ್ ದ ಸೆಲ್ ಕೇಳ್ಬೋದು ಬೈ ಯೂಸಿಂಗ್ ನರ್ನ್ಸ್ ಇಕ್ವೇಶನ್. ಅದರ ಜೊತೆಗೆ ಅಂಡ್ ದಟ್ ಇಸ್ ದಿ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಲ್ಲಿ ನಾವು ಕಂಡಕ್ಟನ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. Then by using therefore it is the EMF of the cell we can able to calculate the change in free energy delta G0 calculation ಮಾಡಕ್ಕೆ ಬರುತ್ತೆ. delta G0 is equal to minus NE ಅಂತ ಬರುತ್ತೆ. ಸೊ ಜೊತೆಗೆ ನಾವು that is a constant equilibrium constant in terms of molar concentration ಇದನ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಇದೆ ಈ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ ಕೇಳುವಂತ ಪ್ರಾಬ್ಲಮ್ಸ್. ಮಕ್ಕಳೇ, ಪ್ರಾಬ್ಲಮ್ಸ್ ಈ ಫಿಸಿಕಲ್ ಕೆಮಿಸ್ಟ್ರಿ ಇದ್ದಂತ ಪ್ರಾಬ್ಲಮ್ಸ್ ಓನ್ಲಿ ಪ್ರಾಬ್ಲಮ್ಸ್, ಉಳಿತು ಯಾವುದು ಇನಾರ್ಗಾನಿಕಲಿ ಪ್ರಾಬ್ಲಮ್ ಇಲ್ಲ, ಅಥವಾ ನಾವು ಈವನ್ ಇನ್ ಆರ್ಗ್ಯಾನಿಕ್ ಅಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ನಮಗೆ ಪ್ರಾಬ್ಲಮ್ ಬರೋದೇ ಓನ್ಲಿ 3 ಯೂನಿಟ್ ಮೇಲೆ. ಆ ಪ್ರತಿಯೊಂದು ಯೂನಿಟ್ ಅಲ್ಲಿ 2 ಪ್ರಾಬ್ಲಮ್ ಇದೆ. ಔಟ್ ಆಫ್ ದಟ್ 6 ಪ್ರಾಬ್ಲಮ್ ನಾವು 3 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗತ್ತೆ ಇನ್ ಪಾರ್ಟ್ ಇ ಅಲ್ಲಿ. 3 marks into 3 that is a 9 marks. ಅದಕ್ಕೆ ನೀವು ಬಹಳಷ್ಟು ಕನ್ಫ್ಯೂಷನ್ ಪ್ರಾಬ್ಲಮ್ ಅಲ್ಲಿ ಆಗ್ತಿದ್ರೆ ನೀವು ವರಿ ಮಾಡೋದು ಅವಶ್ಯಕತೆ ಇದೆ. ಯಾಕಂದ್ರೆ ನಮಗೆ ಆರಾಮಾಗಿ 21 marks ಸ್ಕೋರ್ ಮಾಡಕ್ಕೆ ಹೆಲ್ಪ್ ಆಗುವಂತ ಸೊ ಬೇರೆ ಚಾಪ್ಟರ್ಸ್ ಇದೆ. ಥಿಯರಿ ಪಾರ್ಟ್ ಇದೆ ಡೆಫಿನೆಟ್ ಆಗಿ, ಆ ಥಿಯರಿಯಲ್ಲಿನೇ ನಾವು ಕಂಪ್ಲೀಟ್ ಆಗಿ ನಾವು 21 marks ತಗೊಳ್ಬಹುದು. ನಾನು ಮುಂಚಿತವಾಗಿ ಹೇಳಿದೆ, ದ MCQ ಅಲ್ಲಿ ಯು ಕ್ಯಾನ್ ಸ್ಕೋರ್ therefore is the 14 to 16 marks 100%. ಈಗ ನೋಡಿ ಎಷ್ಟು ವಿಚಾರ ಮಾಡುವಂತ ಇದೆ.
ಜಸ್ಟ್ ಇವಾಗ 15 ಮಾರ್ಕ್ಸ್ ನಾವು ತಗೊಳ್ಳೋಣ, ಅವರೇಜ್ ಆಗಿ 14 ಬೇಡ 16 ಬೇಡ, 15 ಮಾರ್ಕ್ಸ್ ನಮಗೆ MCQ ಅಲ್ಲಿ ಬರ್ತಾ ಇದೆ. ಎಷ್ಟು ಬೇಕು ನಮಗೆ ಇನ್ನ? ಜಸ್ಟ್ ಇಟ್ ಇಸ್ 6 ಮಾರ್ಕ್ಸ್. ಈ 6 ಮಾರ್ಕ್ಸ್ ಔಟ್ ಆಫ್ 50 ಮಾರ್ಕ್ಸ್ ಪೇಪರ್, ಯಾಕಂದ್ರೆ 20 ಮಾರ್ಕ್ಸ್ ನಾವು 70 20 ಮಾರ್ಕ್ಸ್ ತೆಗೆದಿದ್ವಿ. ಔಟ್ ಆಫ್ ದರ್ಫೋರ್ ದಿಸ್ 50 ಮಾರ್ಕ್ಸ್ ಅಲ್ಲಿ ನಮಗೆ 7 ಮಾರ್ಕ್ಸ್ 6 and 7 ಮಾರ್ಕ್ಸ್ ತಗೊಂಡಿದ್ರೆ ನಾವು ಪಾಸ್ ಆಗ್ತೀವಿ. ನಾನು ಲಾಸ್ಟ್ಗೆ ನಾನು ಹೇಳಿದೆ, ಮುಂಚಿತವಾಗಿ ಹೇಳ್ತೀನಿ, ಅಲ್ಲಿ ಟೋಟಲ್ 6 ಕ್ವಶನ್ಸ್ 100% ನಿಮ್ ಪೇಪರ್ ಅಲ್ಲಿ ಸಿಗುವಂತ ಥರೋ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನಿಮಗೆ ಒಂದು ವೇಳೆ ಈ ಎಲೆಕ್ಟ್ರೋಕೆಮಿಸ್ಟ್ರಿನೂ ನಿಮಗೆ ಸ್ವಲ್ಪ ಟಫ್ ಅನಿಸ್ತಿತ್ತು ಅಂದ್ರೆ ವರಿ ಮಾಡೋದು ಬೇಡ. ನಾವು ಮುಂದೆ ಚಾಪ್ಟರ್ ಇದೆ ಕನೆಕ್ಟ್ಸ್, ಕೆಮಿಕಲ್ ಕನೆಕ್ಟ್ಸ್. ದಿಸ್ ಇಸ್ ಅ ಥರ್ಡ್ ಯೂನಿಟ್ ಇನ್ ದ ಫಿಸಿಕಲ್ ಕೆಮಿಸ್ಟ್ರಿ. ಇದಕ್ಕೂ ವೇಟೇಜ್ 12 ಮಾರ್ಕ್ಸ್ ಇದೆ. ಈ ಕನೆಟಿಕ್ಸ್ ಅಲ್ಲಿ ನಾವು ಏನು ಓದಬೇಕು ಅಥವಾ ನಾವು ಏನು ಪ್ರಿಪೇರ್ ಮಾಡಬೇಕು? ಕೈನೆಟಿಕ್ಸ್ ಅಲ್ಲಿ ಪ್ರಿಪೇರ್ ಮಾಡಬೇಕಾದಂತ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಮಾಲಿಕ್ಯುಲಾರಿಟಿ ಅಂಡ್ ಆರ್ಡರ್ ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಈ ಮಾಲಿಕ್ಯುಲಾರಿಟಿ ಮತ್ತೆ ಆರ್ಡರ್ ಕಾನ್ಸೆಪ್ಟ್ ತಿಳಿಯಿತು. ಕೆಲವೊಂದ್ಸಲ ಕ್ವಶನ್ ಕೇಳಿದಿದೆ ಡಿಫರೆನ್ಸ್ ಬಿಟ್ವೀನ್ ಸೊ ಫಾರ್ ದ ಆರ್ಡರ್ ಮಾಲಿಕ್ಯುಲಾರಿಟಿ. ಇದು ಮೊಟ್ಟ ಮೊದಲಿಗೆ ತಿಳಿಯುವ ಈ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಒಂದು ವೇಳೆ ತಿಳಿದ ತಕ್ಷಣ ದ ಯೂನಿಟ್ ಆಫ್ that is the unit. ಬಹಳ ಸಲ ಕ್ವಶನ್ ಫ್ರೇಮ್ ಆಗಿದ್ದಂತ ಕ್ವಶನ್ ಇದೆ. ಯೂನಿಟ್ ಆಫ್ ಝೀರೋ ಆರ್ಡರ್, ಫಸ್ಟ್ ಆರ್ಡರ್, ದೆನ್ ಸೆಕೆಂಡ್ ಆರ್ಡರ್. ದ ಫಸ್ಟ್ ಆರ್ಡರ್ ಗೆ ನಿಮಗೆ ಪರ್ ಸೆಕೆಂಡ್ ಇದೆ. ಝೀರೋ ಆರ್ಡರ್ ಗೆ ಮೋಲ್ಸ್ ಪರ್ ಸೆಕೆಂಡ್, ದಟ್ಸ್ ಮೋಲ್ಸ್ ಪರ್ ಸೆಕೆಂಡ್ ಅಂಡ್ ಮೋಲ್ ಟೆಂಪರೇಚರ್ ಬರುತ್ತೆ. ಸೊ ಈ ಮೂರು ಆರ್ಡರ್ದು ಯೂನಿಟ್ ಗೆ ಫೋಕಸ್ ಮಾಡಬೇಕಾಗತ್ತೆ. ದೆನ್ ಹಾಫ್ ಲೈಫ್ ಪೀರಿಯಡ್ ಫಾರ್ ಎರಡು ಆರ್ಡರ್, ಒನ್ ದಟ್ ಇಸ್ ಹಾಫ್ ಲೈಫ್ ಪೀರಿಯಡ್ ಫಾರ್ ಝೀರೋ ಆರ್ಡರ್ ಅಂಡ್ ದೆನ್ ಹಾಫ್ ಲೈಫ್ ಪೀರಿಯಡ್ ಫಾರ್ ಫಸ್ಟ್ ಆರ್ಡರ್. ಈ ಹಾಫ್ ಲೈಫ್ ಪೀರಿಯಡ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಈ ಪ್ರಾಬ್ಲಮ್ ಅಲ್ಲಿನೂ ಕ್ರಿಯೇಟ್ ಆಗುವಂತ ಇದೆ. ಯಾಕಂದ್ರೆ ಈ ಪ್ರಾಬ್ಲಮ್ ನಲ್ಲಿ ಹಾಫ್ ಲೈಫ್ ಜೊತೆಗೆ ರೇಟ್ ಕಾನ್ಸ್ಟೆಂಟ್ ಕೇಳೋದು ಅದು 3 ಮಾರ್ಕ್ಸ್ ಸಿಗುತ್ತೆ. ಓನ್ಲಿ ಹಾಫ್ ಲೈಫ್ ಪೀರಿಯಡ್ ಕೇಳೋಲ್ಲ ಅದು, ಯಾಕಂದ್ರೆ ಹಾಫ್ ಲೈಫ್ ಪೀರಿಯಡ್ ಇಟ್ ಇಸ್ ನಾಟ್ ಫಾರ್ ದ 3 ಮಾರ್ಕ್ಸ್. Half life period along with the rate constant for another one, therefore the percentage of reaction completed alli kelabahdu. Adike half life period, that is the T half is equal to 0.693 divided by K. Then half life period for zero order reaction, the half life period for zero order reaction, that is the T half is equal to, that is the R naught divided by 2K ಅಂತ ಬರುತ್ತೆ. ಇದು ಸ್ವಲ್ಪ ಆಗಿ ನೀವು ಚಲೋವಾಗಿ ಪ್ರಿಪೇರ್ ಮಾಡಿ ಹೋಗಿದ್ರೆ, ಸೊ ನಾವು ದೆನ್ ಇಟ್ ಇಸ್ ಅ ವೆರಿ ಹೆಲ್ಪ್ಸ್ ಟು ಸೊ ದರ್ಫೋರ್ ಇಟ್ ಇಸ್ ಕ್ಯಾಲ್ಕುಲೇಟ್ ದ ಹಾಫ್ ಲೈಫ್ ಪೀರಿಯಡ್ ಫಾರ್ ದ ಫಸ್ಟ್ ಆರ್ಡರ್ ಅಂಡ್ ದೆನ್ ದಟ್ ಇಸ್ ದ ಝೀರೋ ಆರ್ಡರ್ ರಿಯಾಕ್ಷನ್. ಇಲ್ಲಿ ಇಂಟಿಗ್ರೇಟೆಡ್, ಇಲ್ಲಿ ಒಂದು ಕ್ವಶನ್ 100% 3 ಮಾರ್ಕ್ಸ್ಗೆ ಕೇಳುವಂತ ತಲೆ ಇಟ್ಕೊಳ್ಳಿ. ಇಲ್ಲಿ ಒಂದು ಪ್ರಾಬ್ಲಮ್, ಈಗ ಒಂದು ಕ್ವಶನ್ ಬರ್ತಾ ಇದೆ 3 ಮಾರ್ಕ್ಸ್ಗೆ ಥಿಯರಿಯಲ್ಲಿ, ದಟ್ ಇಸ್ ಅ ರೇಟ್ ಈಕ್ವೇಶನ್, ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಫಾರ್ ಝೀರೋ ಆರ್ಡರ್ ಆರ್ ಇಂಟಿಗ್ರೇಷನ್ ರೇಟ್ ಈಕ್ವೇಶನ್ ಫಾರ್ ದ ಫಸ್ಟ್ ಆರ್ಡರ್. ಇದು ಡೆರಿವೇಶನ್ ಇದೆ, ಸ್ಮಾಲ್ ಡೆರಿವೇಶನ್ ಇದೆ. ಈ ಸ್ಮಾಲ್ ಡೆರಿವೇಶನ್ ಗೆ ಲಾಸ್ಟ್ ಗೆ K is equal to R naught minus of R divided by 2 and then the first order reaction ಗೆ, so then K is equal to 2.30 divided by T into log of R naught divided by R. ಇದು ಎರಡು ಡೆರಿವೇಶನ್ ಲಾಸ್ಟ್ ಇಕ್ವೇಶನ್ ನೀವು ಕಂಪ್ಲೀಟ್ ಮಾಡಿದ್ರೆ ನಮಗೆ 3 ಮಾರ್ಕ್ಸ್. ಇಲ್ಲಿ ಡೆಫಿನೆಟ್ ಆಗಿ ಒಂದು ಕ್ವಶನ್ ದ ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ಅಂಡ್ ಆಸ್ ವೆಲ್ ಆಸ್ ದ ಝೀರೋ ಆರ್ಡರ್ ರಿಯಾಕ್ಷನ್ ಗೆ ನಮಗೆ ಕ್ವಶನ್ ಬರುತ್ತೆ. ಇಲ್ಲಿನೂ ಜೊತೆಗೆ 2 ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸ್ ಯೂನಿಟ್ ಇದರಲ್ಲಿ ಅದು ಇದೆ. ಎಫೆಕ್ಟ್ ಆಫ್ ಟೆಂಪರೇಚರ್, ವಿ ಕಾಲ್ಡ್ ಆಸ್ ದ ಟೆಂಪರೇಚರ್ ಕೊಎಫಿಷಿಯಂಟ್ ಅಂತ ಹೇಳ್ತೀವಿ. Effect of temperature, the rate of many reaction is nearly equal to double when temperature increases 10 degree Kelvin. ಈ effect of temperature with graph ಅಂತ ಬರುತ್ತೆ, with help of graph. ಆ ಗ್ರಾಫ್ ನೀವು ತೆಗೆದ್ರೆ ಅಂಡ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ 2 ಮಾರ್ಕ್ಸ್ ಬಹಳಷ್ಟು ಸಿಂಪಲ್ ಇದೆ. ಅದು ದಟ್ ಇಸ್ ಒಂದು ಗ್ರಾಫ್ ಇಸ್ T ಡಿಗ್ರಿ ಕೆಲ್ವಿನ್ ಇದೆ, ಇನ್ನೊಂದು ಗ್ರಾಫ್ T plus 10 ಕೆಲ್ವಿನ್ ಅಂತ ಆಗುತ್ತೆ, ಅದು ರೇಟ್ ಡಬಲ್ ಆಗುತ್ತೆ ಅಂತ ತೋರಿಸೋದು ಒಂದು ಸಿಂಪಲ್ ಆ ಗ್ರಾಫ್ ಇದೆ, ತಲೆಗಿಟ್ಕೊಳ್ಳಿ. ಅದು ಎರಡನೇ ಇದರಲ್ಲಿ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್, ಯಾಕಂದ್ರೆ ಥ್ರೆಶೋಲ್ಡ್ ಲೆವೆಲ್ಗೆ ರೀಚ್ ಆಗ್ಬೇಕಾಯ್ತಂದ್ರೆ, ಸೊ ದೆನ್ ದರ್ಫೋರ್ ದ ಕ್ಯಾಟಲಿಸ್ಟ್ ವೆರಿ ಕ್ವಿಕ್ಲಿ ರೀಚಸ್ ದ ಥ್ರೆಶೋಲ್ಡ್ ಲೆವೆಲ್.
ವಿತೌಟ್ ಕ್ಯಾಟಲಿಸ್ಟ್, ಸೊ ದೆನ್ ದ ಥ್ರೆಶೋಲ್ಡ್ ಲೆವೆಲ್ ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಹೈ ಆಗುತ್ತೆ. ಅದಕ್ಕೆ ಕ್ಯಾಟಲಿಸ್ಟ್ ಅಲ್ಲಿ ಥ್ರೆಶೋಲ್ಡ್ ಲೆವೆಲ್ಗೆ ಕ್ವಿಕ್ ಆಗಿ ರೀಚ್ ಆಗಿ ಇಟ್ ಇಸ್ ಅ ಸ್ಪ್ಲಿಟೆಡ್ ಇಂಟು ಪ್ರಾಡಕ್ಟ್. ರೇಟ್ ಆಫ್ ರಿಯಾಕ್ಷನ್ ಇಸ್ ಇನ್ಕ್ರೀಸಸ್ ವಿತ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ ನಾವು. ಇದು ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್. ದಿಸ್ ಇಸ್ ಆಲ್ಸೋ ಎಕ್ಸ್ಪ್ಲೈನ್ ವಿತ್ ಹೆಲ್ಪ್ ಆಫ್ ಗ್ರಾಫ್ ಅಂತ ಕ್ವಶನ್ ಕೇಳ್ಬೋದು. ಮಕ್ಕಳೇ, ಇವು ಎಲ್ಲ ನೀವು ನೀಟಾಗಿ ಪ್ರಿಪೇರ್ ಮಾಡಿದ್ರೆ ಡೆಫಿನೆಟ್ ನಮಗೆ ಯಾರು ತಿಳಿಯುವಂತಿಲ್ಲ 21 ಮಾರ್ಕ್ಸ್ ತಗೊಳಕ್ಕೆ. ಇದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್. ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದು ಫಸ್ಟ್ ಮೊಟ್ಟ ಮೊದಲಿಗೆ ಕ್ವಶನ್. ಇಲ್ಲಿ 3 ಮಾರ್ಕ್ಸ್ಗೆ ಬರುವಂತ ಕ್ವಶನ್ಸ್ ಅಂದ್ರೆ ರೇಟ್ ಕ್ಯಾಲ್ಕುಲೇಷನ್ ಮಾಡೋದು, ರೇಟ್ ಆಫ್ ರಿಯಾಕ್ಷನ್, ಈ ಫಸ್ಟ್ ಆರ್ಡರ್ ರಿಯಾಕ್ಷನ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋದು. ಅದೇ ನಾನು ಜಸ್ಟ್ ಈ ಕ್ವಶನ್ ಈಕ್ವೇಶನ್ ಹೇಳಿದೆ. ದಟ್ ಇಸ್ ಕೆ ಇಸ್ ಈಕ್ವಲ್ ಟು 2.303 T into log of R0. There is an initial concentration and then R, the concentration after certain time. ಇದು equation ತಗೊಂಡು ನೀವು ಪ್ರಾಬ್ಲಮ್ ಮಾಡಬೇಕು along with the half life time ಜೊತೆಗೆ. ಎರಡನೇ ನ್ಯೂಮರಿಕಲ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗಿ ಕೇಳುವಂತ ನರ್ನ್ಸ್ ಇಕ್ವೇಶನ್ ಮೇಲೆ. A Nernst equation, so therefore it is a Nernst equation with other functions there. ಆದ್ರೆ ಈ Nernst equation activation energy calculation ಮಾಡೋದು collision theory ಮೇಲೆ ಬರುತ್ತೆ ಇದೆ. activation energy and activation energy calculation ಮಾಡುವಾಗ so then the log of ಈ equation ಕಾಮನ್ ಆಗಿ ತಗೊಳ್ತೀವಿ. ನೆನಪಿಟ್ಕೋಬೇಕು, activation energy ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ 2 ಪ್ರಾಬ್ಲಮ್ ಬರೋದು, ರೇಟ್ ಇಕ್ವೇಶನ್ ಮೇಲೆ activation energy ಮೇಲೆ. Rate calculation first order and activation energy on that Nernst equation. The log of K2 divided by K1 is equal to EA divided by 2.303 R into T2 minus of T1 divided by T1 T2 equation in the aired temperature and aired rate. ಅದರಲ್ಲಿ ನಾವು activation energy calculation ಮಾಡ್ತೀವಿ. ನಾನು ಇತ್ತೀಚೆಗೆ ಈ ಜಸ್ಟಿಗೆ ಹೇಳ್ತಾ ಇದೆ, ಟೆಂಪರೇಚರ್ ಕೋಎಫಿಷಿಯಂಟ್ ಒಂದು ವೇಳೆ ಇಲ್ಲಿ ಅಪ್ಲೈ ಆಗ್ತಿತ್ತು ಅಂದ್ರೆ ಏನು? If the two temperature differ by 10 Kelvin, your temperature difference by 10 Kelvin ಅಲ್ಲಿ ಇದ್ದಾಗ log of K2 divided by K1 ಅಲ್ಲಿ is equal to 2 ಅಂತ. log of 2 is equal to, ಅಂದ್ರೆ ಟೆಂಪರೇಚರ್ ಡಿಫರೆನ್ಸ್ 10 ಇತ್ತಂದ್ರೆ ಆ ಇಕ್ವೇಶನ್ ಏನಾಗುತ್ತೆ? log of 2 is equal to EA divided by activation energy divided by 2.303 R. R is the gas constant 8.314 into T2 minus T1 10 ಆಗುತ್ತೆ. ಡಿವೈಡೆಡ್ ಬೈ ದ 2 ಟೆಂಪರೇಚರ್ ಇನ್ ಕೆಲ್ವಿನ್ ನಲ್ಲಿ ಇರಬೇಕಾಗತ್ತೆ. ಸಿಂಪಲ್ ಆಗಿ ನಾವು ಇಲ್ಲಿ 3 ಮಾರ್ಕ್ಸ್ಗೆ ತಗೊಳ್ಳುವಂತ ಆರಾಮಾಗಿ ನಾವು ಈ ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಬಹುದು. ಇದು ಯೂನಿಟ್ 3ನೇ ಆಯ್ತು. ಅಂದ್ರೆ ನೋಡಿ, ಆ ಸೊಲ್ಯೂಷನ್ ಅಲ್ಲಿ ಸಿಂಪಲ್ ಕಾನ್ಸೆಪ್ಟ್ ನಾವು ಪ್ರಿಪೇರ್ ಮಾಡಿ ಹೋಗಿದ್ರೆ ಡೆಫಿನೆಟ್ ಆಗಿ ಸೊ ಯು ಕ್ಯಾನ್ ಏಬಲ್ ಟು ಸ್ಕೋರ್ 12 ಮಾರ್ಕ್ಸ್. ಸೆಕೆಂಡ್ ನಾವು ಯೂನಿಟ್ ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಆಗಿ, ಯಾಕಂದ್ರೆ ಅಲ್ಲಿ ಮೋಲಾರ್ ಕಂಡಕ್ಟನ್ಸ್, ಲಿಮಿಟಿಂಗ್ ಮೋಲಾರ್ ಕಂಡಕ್ಟನ್ಸ್ ಇದು ಸ್ವಲ್ಪ ಆಗಿ ಕನ್ಫ್ಯೂಷನ್ ಆಗುವಂತಾಗಿದೆ. ದೆನ್ EMF ಆಫ್ ದ ಸೆಲ್ ಕ್ಯಾಲ್ಕುಲೇಷನ್ ಮಾಡಬಹುದು, ಅಥವಾ ದೆನ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಕ್ಯಾಲ್ಕುಲೇಷನ್ ಮಾಡಬಹುದು, ಅಥವಾ ಡೆಲ್ಟಾ G ಚೇಂಜ್ ಇನ್ ಫ್ರೀ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಬಹುದು. ಅದು ಎಲೆಕ್ಟ್ರೋಕೆಮಿಸ್ಟ್ರಿ 3 ಇಕ್ವೇಶನ್ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಉಳಿದಂತ ಡೆಫಿನೇಷನ್ಸ್ ಮತ್ತೆ ಥಿಯರಿ ಪಾರ್ಟ್ ನಾವು ಪ್ರಿಪೇರ್ ಮಾಡಿ ಹೋಗಿ, ಇನ್ಕ್ಲೂಡಿಂಗ್ ದಟ್ ಇಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ನಾವು ಅಲ್ಲಿನೂ ಯಾರು ತಡೆಯುವಂತ ಇಲ್ಲ. ಹೀಗಾಗಿ ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಒಂದು ವೇಳೆ ಬಹಳಷ್ಟೇ ನಮಗೆ ಕನ್ಫ್ಯೂಸ್ ಆಗ್ತಿತ್ತು. ನಮ್ಮ ಟಾಸ್ಕ್ ಇದೆ ಓನ್ಲಿ 21 ಮಾರ್ಕ್ಸಿಗೆ. ಫಸ್ಟ್ ನಮ್ಮದು ಟಾಸ್ಕ್ 21 ಮಾರ್ಕ್ಸ್. ನಾನು 21 ಮಾರ್ಕ್ಸ್ ತಗೊಂಡು ನಾನು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಬೇಕಂದ್ರೆ ಇವು ಯಾವುದೇ ಒಂದು 2-3 ಚಾಪ್ಟರ್ ಥ್ರೋ ಮಾಡ್ಕೋಗ್ಬಿಡ್ಬೋದು. ಈಗ ಫಿಸಿಕಲ್ ಕೆಮಿಸ್ಟ್ರಿ ಕಂಪ್ಲೀಟ್ ಆಯ್ತು. ಇವಾಗ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಹೇಳಬೇಕಂದ್ರೆ ಓನ್ಲಿ therefore it is on 2 units. ಆ 2 units ಯಾವುದು? ಒನ್ ಇಸ್ ದ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ ಅಂಡ್ ಎರಡನೇ ಕೋಆರ್ಡಿನೇಷನ್ ಕಂಪೌಂಡ್. ನನಗನ್ನಿಸುತ್ತೆ ಈ 2 ಯೂನಿಟ್ ಬಹಳಷ್ಟು ಸಿಂಪಲ್ ಇದೆ ಕಂಪೇರ್ ಟು ದಟ್ ಫಾರ್ ದ ಫಿಸಿಕಲ್. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಮ್ಗೆ ಏನ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಆಗುತ್ತೆ. ಆ ನ್ಯೂಮರಿಕಲ್ ಪ್ರಾಬ್ಲಮ್ ನಮ್ಮಲ್ಲಿಗೆ ಸ್ವಲ್ಪ ತ್ರಾಸ ಆಗ್ಬಹುದು. ಯಾಕಂದ್ರೆ ಯಾವ ಇಕ್ವೇಶನ್ ಯಾವ ಕಂಡೀಷನ್ ಅಲ್ಲಿ, ಮತ್ತೆ ಆ ಇಕ್ವೇಶನ್ ಅಲ್ಲಿ ಕೊಟ್ಟಂತ ಯೂನಿಟಿಗೆ ಹೌ ಕ್ಯಾನ್ ಚೇಂಜ್, ಅದರ ಬಗ್ಗೆ ಸ್ವಲ್ಪ ನಮಗೆ
ಅನಿಸುತ್ತೆ, ಟಫ್ ಅನಿಸುತ್ತೆ. ಬಟ್ ನೀಟಾಗಿ ನೀವು ಒಂದು ವೇಳೆ ಥರೋ ಪ್ರಿಪೇರ್ ಮಾಡಿ ಫಿಸಿಕಲ್ ಕೆಮಿಸ್ಟ್ರಿ 3 ಚಾಪ್ಟರ್ ಮಾಡಿದ್ರೆ 100% ನಾನು ಹೇಳ್ತೀನಿ 25 ಮಾರ್ಕ್ಸ್ ನೀವು ಆರಾಮಾಗಿ ತಗೊಳ್ಬಹುದು ಔಟ್ ಆಫ್ 37. ನೋಡಿ, ನಾನು ಹೇಳ್ತಕ್ಕಂಥ ಮಾತೆಲೆಗೆ ಇಟ್ಕೊಳ್ಳಿ, ಯಾವುದೇ ಒಂದು 3 ಚಾಪ್ಟರ್ ನೀವು ಥರೋ ಆಗಿ ಪ್ರಿಪೇರ್ ಮಾಡಬಹುದ್ರೆ, ನಾಟ್ ಓನ್ಲಿ ದಿಸ್ ಇಸ್ ಫಿಸಿಕಲ್ ಅಂಡ್ ಆರ್ಗ್ಯಾನಿಕ್, ಇವನ್ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 3 ಚಾಪ್ಟರ್ ಥರೋ ಪ್ರಿಪೇರ್ ಮಾಡಿ 21 ಮಾರ್ಕ್ಸ್ ನಿಮ್ ಜೊತೆಗೆ. ಸ್ವಲ್ಪ ವಿಚಾರ ಮಾಡುವಂತ ಇದೆ. ನಾವು ಕೆಲವೊಂದ್ಸಲ ಸರ್ ನಾವು ಬಹಳಷ್ಟು ಟಫ್ ಆಗ್ತಾ ಇದೆ, ಟಫ್ ಅಂತೂ ವರ್ಡ್ ನಿಮ್ ತಲೆಯನ್ನು ತೆಗೆದಿಡಿ. ಈ ಚಾಪ್ಟರ್ಸ್ ಹೇಗಿದಾವ ಅಂದ್ರೆ ನಿಮ್ಮ ಲೆವೆಲ್ಗೆ, ನಿಮ್ಮ ಕೆಪಾಸಿಟಿ ಪ್ರಕಾರ, IQ ಪ್ರಕಾರ ಇದು ಬಹಳಷ್ಟು ಸಿಂಪಲ್ ಆಗಿ ಚಾಪ್ಟರ್ ಫ್ರೇಮ್ ಮಾಡಿದಂತ ಯೂನಿಟ್ಸ್ ಇದಾವೆ. ಅದಕ್ಕೆ ಈಗ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಆ 2 ಯೂನಿಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ಈ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ನಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಗೊತ್ತಿರಬೇಕು ಡಿ ಬ್ಲಾಕ್ ಎಲಿಮೆಂಟ್ಸ್, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾಕಂದ್ರೆ ಬಿಟ್ವೀನ್ ದನ್ ಎಸ್ ಅಂಡ್ ಪಿ ಬ್ಲಾಕ್ ಅಲ್ಲಿ ಇದ್ದಂತೆ ದಟ್ ಇಸ್ ಒನ್ ಪಾರ್ಟ್ ಅಂಡ್ ದಟ್ ಇಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ. ಯಾಕೆ ಇದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ ಅನ್ಬೇಕು? ಬಿಕಾಸ್ ಆಫ್ ಈ ಮಿಡಲ್ ಅಲ್ಲಿ ಇದ್ದಂತ ಟೋಟಲ್ 30 ದಟ್ ಇಸ್ ಎಲಿಮೆಂಟ್ಸ್ is having quite a different properties than P block and as well as the S block. ಏನ್ ಡಿಫರೆನ್ಸ್ ಪ್ರಾಪರ್ಟಿ ಇದೆ ಇದರಲ್ಲಿ? The D block elements is having variable oxidation number, oxidation state. ನೋಡಿ, variable oxidation state, colored, natural colored ion, and they have the magnetic property. ಏನೇನಿದೆ? Variable oxidation state. ಎರಡನೇ ಇದೆ, so therefore it is having the magnetic property, and ಮೂರನೇ colored ions and as well as the sound. ಯಾಕಿದು ಡಿ ಬ್ಲಾಕ್ ಎಲಿಮೆಂಟ್ ಈ ಟ್ರಾನ್ಸಿಷನ್ ಎಲಿಮೆಂಟ್ ಅಂತೀವಿ ಅದಕ್ಕೆ ಆ ಎಲಿಮೆಂಟ್ ಗೆ ಟ್ರಾನ್ಸಿಷನ್ ಎಕ್ಸೆಪ್ಟ್ 12th ಗ್ರೂಪ್. ಆ 12th ಗ್ರೂಪ್ ಅಲ್ಲಿ ಯಾವ ಎಲಿಮೆಂಟ್ ಬರ್ತಾ ಇದೆ? ಜಿಂಕ್ ಇದೆ, ಕ್ಯಾಡ್ಮಿಯಂ ಇದೆ, ಅಂಡ್ ದೆನ್ ಮರ್ಕ್ಯೂರಿ. The 12th group is not considered as a transition element. Zinc, cadmium and mercury. ಯಾಕೆ ಇದು ಇಲ್ಲ? The zinc, cadmium, mercury ಗೆ variable oxidation state ಇಲ್ಲ. And these 3 elements are ions are not colored and they are not having magnetic property. ಇದಕ್ಕೆ but D block element. ಯಾಕಂದ್ರೆ last electron is a enter penultimate in the d orbital is called as the D block element. D block element. So ಅದಕ್ಕೆ ಹೇಳ್ತೀವಿ all the D block elements are not a transition. ಅಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ ಎಲ್ಲ ಇಲ್ಲ. ಆ 12th ಗ್ರೂಪ್ ಎಲಿಮೆಂಟ್ ಏನಲ್ಲ, ಇಟ್ ಇಸ್ ಅ ಡಿ ಬ್ಲಾಕ್ ಬಟ್ ನಾಟ್ ಟ್ರಾನ್ಸಿಷನ್. ಅದಕ್ಕೆ ರೀಸನ್ ನಾನು ಇತ್ತೀಚೆಗೆ ಜಸ್ಟ್ ಹೇಳಿದಾಗೆ ಆ ಪ್ರಾಪರ್ಟೀಸ್ ಅದು ಅಪ್ಲೈ ಆಗಲ್ಲ. ಅಂದ್ರೆ ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯೂರಿ ಡೆಫಿನೆಟ್ಲಿ ಡಿ ಬ್ಲಾಕ್ ಎಲಿಮೆಂಟ್, ಬಟ್ ಅದು ಟ್ರಾನ್ಸಿಷನ್ ಇಲ್ಲ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಅ ಮ್ಯಾಂಗನೀಸ್ +7 and minimum oxidation state is a +1 for chromium and then copper. +1 to variable oxidation state, +1 and +2 for copper. The chromium ಗೆ +1, +2, +3, +4 ತನ ಬರುತ್ತೆ. ಅದಕ್ಕೆ ಅದು chromium ಗೆ ಮತ್ತೆ copper ಗೆ ಆ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ +1 ಇದೆ. ಆದ್ರೆ ಉಳಿದಂತ ಎಲ್ಲ ಎಲಿಮೆಂಟ್ ಗೆ +2 ಇಂದ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ then 2 electron is in 4th s orbital ಅಲ್ಲಿ ಇದ್ದಂತ ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗುತ್ತೆ along with D block. ಇಲ್ಲಿ ಈ ಟ್ರಾನ್ಸಿಷನ್ ಎಲಿಮೆಂಟ್ ಅಂಡ್ ಡಿ ಬ್ಲಾಕ್ ಎಲಿಮೆಂಟ್ ಜೊತೆಗೆ ಆ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ನಾವು ಬಹಳಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಮಾಡೋಣ. ಯಾಕಂದ್ರೆ ಇಲ್ಲಿ ಎಷ್ಟು 5 ಪ್ರಾಪರ್ಟಿ ಇದೆ. ಯಾವುದಿದೆ? ಸೊ ನಾವು ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಆ ಪಿರಾಮಿಡಲ್ ಸ್ಟೇಟ್ ಟೈಪ್ ಆಫ್ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗತ್ತೆ. ಜೊತೆಗೆ ಕಲರ್ಡ್ ಅಯಾನ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, then complex formation and then the catalyst. ಇವು ಪ್ರಾಪರ್ಟೀಸ್ ನೀವು ನೀಟಾಗಿ ಓದ್ಕೊಂಡು ಹೋಗಿರ್ಬೇಕು. ಈ ಪ್ರಾಪರ್ಟೀಸ್ ಕೇಳಿದಾಗ ಒಂದು ಮಾತ್ರ ಪ್ರಾಪರ್ಟಿ ಇದ್ದು ರೀಸನ್ ಹೇಳೋಕೆ ರೀಸನ್ ಅಂತ ಕೇಳ್ತಾವ ಅವರು. ಅದಕ್ಕೆ ಆ ಒಂದು ರೀಸನ್ ಮಾತ್ರ ಫಿಕ್ಸ್ ಆಗಿ ಎಲ್ಲಾ ಪ್ರಾಪರ್ಟೀಸ್ಗೆ ಅಪ್ಲಿಕಬಲ್ ಆಗತ್ತೆ. ಅದು ಇದೆ ವೆಕೆಂಟ್ ಡಿ ಆರ್ಬಿಟಲ್ ಆರ್ ಅನ್ಫಿಲ್ಡ್ ಡಿ ಆರ್ಬಿಟಲ್. ಯಾಕಂದ್ರೆ ಡಿ ಆರ್ಬಿಟಲ್ 10 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಫೀಲ್ ಆಗೋದಲ್ಲ, ಅದೇ ಆಗೋದೇ ಓನ್ಲಿ 12th ಗ್ರೂಪ್ ಅಲ್ಲಿ.
ಒಂದ್ ವೇಳೆ ಡಿ ಆರ್ಬಿಟಲ್ ಇಲ್ಲಿ ಕಂಪ್ಲೀಟ್ 0 ಇತ್ತು ಅಂದ್ರೆ ವೆಕೆಂಟ್ ಕಂಪ್ಲೀಟ್ ಯಾವುದೇ ಎಲೆಕ್ಟ್ರಾನ್ ಇಲ್ಲ, ಅಥವಾ ಟೋಟಲ್ ಕಂಪ್ಲೀಟ್ ಫೀಲ್ಡ್ 10 ಆಯ್ತಂದ್ರೆ ದಟ್ ಇಸ್ ಅ ಕಲರ್ಲೆಸ್ ಅಯಾನ್ಸ್ ಇರುತ್ತೆ. ಅಂದ್ರೆ ನಾವು D1 to 9 ಇದ್ದಾಗ, ಅದು ND1 to 9 ಇದ್ದಾಗ ಅದರಲ್ಲಿ 1 ಇಂದ 5 ತನಕ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ ವಿತ್ ಹೆಲ್ಪ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್. ಅದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಕೋಆರ್ಡಿನೇಷನ್, ಕಾಂಪ್ಲೆಕ್ಸ್ ಫಾರ್ಮೇಶನ್ ಗೆ ಡಿ ಟ್ರಾನ್ಸಿಷನ್ ಎಲಿಮೆಂಟ್ ಆಗತ್ತೆ. ಅದರ ಜೊತೆಗೆ ಸೊ ನೌ ದೆನ್ ದಟ್ ಈಸ್ ದ ಕಲರ್ಡ್ ನೇಚರ್. ಅಂಡ್ ಸಿಮಿಲರ್ಲಿ ಮೂರನೇ ಇನ್ನೊಂದಂದ್ರೆ ಸೊ ದೆನ್ ಇಟ್ ಈಸ್ ದಿ ಮೆಟಲ್ ಇಂಟರ್ಸ್ಟೇಷಿಯಲ್ ಆಗಿ ಉಂಟು, ಇಂಟರ್ಸ್ಟೇಷಿಯಲ್ ಕಾಂಪ್ಲೆಕ್ಸಸ್. ಮಕ್ಕಳೇ, ಇದರಲ್ಲಿ ಈ ಪ್ರಾಪರ್ಟೀಸ್ ಓದಿದ ತಕ್ಷಣ ದ ಸ್ಟ್ರಕ್ಚರ್ ಆಫ್ 4 ಅಯಾನ್ಸ್ ಇದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಮ್ಯೂ ಇಸ್ ಈಕ್ವಲ್ ಟು ದಟ್ ಈಸ್ ದ ರೂಟ್ ಆಫ್ n ಇಂಟು n+2 ಅಂಡ್ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ದ ಬೋರ್ ಮ್ಯಾಗ್ನೆಟಾನ್ Bm ಮತ್ತೆ ಅದು ತರಲಿಬೇಕಾಗುತ್ತೆ. ಅದರ ಜೊತೆಗೆ ದ ಸ್ಟ್ರಕ್ಚರ್ಸ್ ಆಫ್ 4 ಕಾಂಪ್ಲೆಕ್ಸ್, ದಟ್ ಇಸ್ 4 ಅಯಾನ್ಸ್ ಬರುತ್ತೆ. ಯಾವ್ದು ಅಯಾನ್ಸ್? ಕ್ರೋಮೇಟ್ ಅಯಾನ್ CrO4-2, dichromate complex called the dichromate ion Cr2O7-2, then chromite, that is a permanganate and the manganate ion. Manganate ion MnO4-2, permanganate MnO4-. ಆಕ್ಸಿಡೇಷನ್ ನಂಬರ್ ಚೇಂಜ್ ಇದೆ. MnO4 ಇದೆ ಎರಡು ಕಡೆ, -2 ಇದ್ದಾಗ ಮಾಂಗನೇಟ್ ಆಗತ್ತೆ, -1 ಇದ್ದಾಗ ಪರ್ಮಾಂಗನೇಟ್ ಆಗತ್ತೆ. ಇಲ್ಲಿ ಮಾತ್ರ ಕ್ರೋಮೇಟ್ ಅಂಡ್ ಡೈಕ್ರೋಮೇಟ್ CrO4-2, Cr2O7-2, -2 ಅದರ ವೇಲೆನ್ಸಿ ಕಾಮನ್ ಇದೆ. ಇದ್ರದ್ದು ಸ್ಟ್ರಕ್ಚರ್ ನೀಟಾಗಿ ಓದ್ಕೊಂಡು ಹೋಗಿ. ಇಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸ್ಗೆ 100% ಎಲ್ಲ ಪೇಪರ್ ಅಲ್ಲಿ ಕಂಡಂತ, ಡೈರೆಕ್ಟ್ ಇರಬಹುದು ಅಥವಾ ಇಂಡೈರೆಕ್ಟ್ ಇರಬಹುದು. ಆದ್ರೆ ಏನ್ ಕ್ವಶನ್ಸ್ ಇರುತ್ತೆ ಅಂದ್ರೆ, ಸೊ ದೆನ್ ಮ್ಯಾನುಫ್ಯಾಕ್ಚರ್ ಆಫ್ K2Cr2O7 ಫ್ರಮ್ ದ ಕ್ರೋಮೈಟ್ ಓರ್. ಅಂಡ್ ಎರಡನೇ 100% ಇದರಲ್ಲಿ ಒಂದು ಕ್ವಶನ್ ಕೇಳುವಂತ ಮ್ಯಾನುಫ್ಯಾಕ್ಚರ್ ಆಫ್ KMnO4 ಫ್ರಮ್ MnO2. ನೋಡಿ, ಈ 2 ಮ್ಯಾನುಫ್ಯಾಕ್ಚರ್ ಅಲ್ಲಿ ಒಂದು 3 ಮಾರ್ಕ್ಸಿಗೆ ಬರುವಂತ ಒಂದು ಕ್ವಶನ್. ಮಕ್ಕಳೇ, ಇದು ನೀಟಾಗಿ ಪ್ರಿಪೇರ್ ಮಾಡಿ ಎಕ್ಸಾಮ್ಗೆ ಹೋಗಿ. ಇಲ್ಲಿ ಏನ್ ಇಂಪಾರ್ಟೆನ್ಸ್ ಇದನ್ನ ಹೇಳ್ಬೇಕು. ಸೊ ಈ ಇಕ್ವೇಶನ್ ನಲ್ಲಿ ಯಾವುದೇ ಒಂದು ವೇರಿಯೇಷನ್, ಇಕ್ವೇಶನ್ ಅದು ಬ್ಯಾಲೆನ್ಸ್ ಆಗಲಿಲ್ಲ ಅಂದ್ರೆ ಸೊ ಯು ಲೂಸಸ್ ಮಾರ್ಕ್ಸ್. ಈ ಇನಾರ್ಗಾನಿಕ್ ಕೆಮಿಸ್ಟ್ರಿ ಅಲ್ಲಿ ಬ್ಯಾಲೆನ್ಸ್ಡ್ ಇಕ್ವೇಶನ್ ಬೇಕಾಗುತ್ತೆ. ಆರ್ಗ್ಯಾನಿಕ್ ಅಲ್ಲಿ ಅವಶ್ಯಕತೆ ಇಲ್ಲ, ನೀವು ಬೈ ಪ್ರಾಡಕ್ಟ್ ಬರಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಇಲ್ಲಿ ಮಾತ್ರ ಇನ್ಕ್ಲೂಡಿಂಗ್ ಬೈ ಪ್ರಾಡಕ್ಟ್, ಅಲ್ಲಿ ಪ್ರಾಡಕ್ಟ್ ಏನಾಗತ್ತೆ ಅದ್ರ ಜೊತೆಗೆ ಅದು ಬ್ಯಾಲೆನ್ಸ್ ಆಗಿರಬೇಕು. ಇದು ಚಾಲೆಂಜಿಂಗ್ ಇದೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮ್ಯಾನುಫ್ಯಾಕ್ಚರ್ ಆಫ್ KMnO4 ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ K2Cr2O7, ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಸ್ ಇದೆ ಫ್ರಮ್ ದಟ್ ಇಸ್ ದ ಕ್ರೋಮೈಟ್ ಓರ್ ಅಂಡ್ ದೆನ್ MnO2. ಈ 2 ಮ್ಯಾನುಫ್ಯಾಕ್ಚರ್ ನೀವು ಥರೋ ಮಾಡಿ ಹೋಗಿ ಇಲ್ಲಿ ಒಂದು 3 ಮಾರ್ಕ್ಸ್ ಸಿಗತ್ತೆ. ಈ ಯೂನಿಟ್ ನಲ್ಲಿ ಇದು ಎಲ್ಲ ಡಿ ಬ್ಲಾಕ್ ಆಯ್ತು. ಈಗ ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಯಾವುದೇ ಜಾಸ್ತಿ ನೀವು ಓದುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ ಇಸ್ ಎ ಸೀರೀಸ್ ಆಫ್ ಫ್ರಮ್ ದ ಲೆಂಥನೈಡ್, ಇಟ್ ಇಸ್ ಕಾಲ್ಡ್ ಲೆಂಥನೈಡ್ ಸೀರೀಸ್ ಅಂಡ್ ಆಕ್ಟಿನೈಡ್ ಸೀರೀಸ್. 14 ಎಲಿಮೆಂಟ್ ಈಚ್. ದಟ್ ಈಸ್ ದ ಪಿರಿಯಾಡಿಕ್ ಟೇಬಲ್ ಎಕ್ಸಾಕ್ಟ್ ಕೆಳಗಡೆ ಇದ್ದಂತ 2 ರೋ ಇದಾವೆ. ದಟ್ ಇಸ್ ಲೆಂಥನೈಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಆಕ್ಟಿನೈಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್. ಯಾಕಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ ಇಂದ ಬಂದಂತ ಇವು 14 ಎಲಿಮೆಂಟ್ಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇಲ್ಲೂ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇದೆ. ಬಟ್ ಲೆಂಥನೈಡ್ ಅಲ್ಲಿ ಕಾಮನ್ ಆಗಿ ಸಿಗುವಂತ +3 ಆಕ್ಸಿಡೇಷನ್ ಸ್ಟೇಟ್, ಅದ್ರ ಜೊತೆಗೆ +4 ಇರುತ್ತೆ, +2 ಇರುತ್ತೆ. ಆದ್ರೆ ಆಕ್ಟಿನೈಡ್ ನಲ್ಲಿ +6 ತಮಾನು ಆಕ್ಸಿಡೇಷನ್ ನಂಬರ್ ಸಿಗುತ್ತೆ. ಇಲ್ಲಿ ಏನು ಓದಬೇಕಾಗಿದೆ? ಎಲ್ಲ ಎಲಿಮೆಂಟ್ ಪ್ರಾಪರ್ಟೀಸ್ ಅಥವಾ ಪ್ರಿಪರೇಷನ್, ಅಲ್ಲಿ ಪ್ರಿಪರೇಷನ್, ಇಲ್ಲಿ ಎಲ್ಲ ಪ್ರಾಪರ್ಟೀಸ್ ಅಂತ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಓದುವಂತ ಲೆಂಥನೈಡ್ ಕಾಂಟ್ರಾಕ್ಷನ್ ಅಂಡ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂಡ್ ಇಟ್ಸ್ ಕಾನ್ಸಿಕ್ವೆಂಟ್ ಲೆಂಥನೈಡ್ ಅಂಡ್ ಆಕ್ಟಿನೈಡ್ ಕಾಂಟ್ರಾಕ್ಷನ್.
ಇಲ್ಲಿ ಮಿಶ್ ಮೆಟಲ್ ಅಂತ ಬರುತ್ತೆ. ಈ ಲೆಂಥನೈಡ್ ಮೆಟಲ್ ನಲ್ಲಿ ಅದರ್ therefore it is a small amount of doping ಅಂತ ಹೇಳ್ತೀವಿ. That is called as a ಮಿಶ್ ಮೆಟಲ್. ಅದರ ಹಾರ್ಡ್ನೆಸ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಈ ಮಿಸ್ ಮೆಟಲ್ ಮತ್ತೆ ಲೆಂಥನೈಡ್ ಕಾಂಪ್ಲೆಕ್ಷನ್ ಅಂಡ್ ಆಕ್ಟಿನೈಡ್ ಕಾಂಪ್ಲೆಕ್ಷನ್ ನೀವು ಇಷ್ಟು ಓದಿದ್ರೆ 100% ನನಗನ್ನಿಸುತ್ತೆ ಸೊ ಯು ಆರ್ ಏಬಲ್ ಟು ಸ್ಕೋರ್ 10 marks. ಯಾಕಂದ್ರೆ ಈ ವೇಟೇಜ್ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ ಏನಿದೆ ಅಂದ್ರೆ 10 marks ಇದೆ. ಇದು ತಲೆಯಲ್ಲಿ ಇಟ್ಕೊಂಡೆ. ಈಗ 5ನೇ ಯೂನಿಟ್ ಇದೆ. ಆ 5th ಯೂನಿಟ್ ಯಾವುದು? ಆ 5th ಯೂನಿಟ್ ಹೇಳಬೇಕಾದ್ರೆ ಸೊ ನಾವು ಅದರಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಬಹಳಷ್ಟು ಎಂಜಾಯಬಲ್ ಚಾಪ್ಟರ್ ಇದೆ. ಎಂಜಾಯ್ ಮಾಡುವುದು ಈ ಚಾಪ್ಟರ್ ಅಲ್ಲಿ ಬಹಳಷ್ಟು ಈಸಿನೂ ಇದೆ. ಅದರಲ್ಲಿ ಹೇಳ್ಬೇಕಾದ್ರೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ ಮೊಟ್ಟ ಮೊದಲಿಗೆ ನಮಗೆ ಗೊತ್ತಿರಬೇಕು ವಾಟ್ ಈಸ್ ಅ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಸಾಲ್ಟ್ ಅಂಡ್ ದೆನ್ ಡಬಲ್ ಸಾಲ್ಟ್. ಕೋಆರ್ಡಿನೇಷನ್ ಕಾಂಪೌಂಡ್ ವೇಟೇಜ್ ಇದೆ. ಸೊ therefore it is the 11 marks ಗೆ ಹೋಗ್ತಾ ಇದೆ. ಅದು 10 marks ಇದೆ, ಇದು 11 marks ಇದೆ. The difference between therefore double salt and complex salt. Double salt ಅಂದ್ರೆ those salt which is soluble in water and it's all the ions are retained in the aqueous solution. ಡಬಲ್ ಸಾಲ್ಟ್ ಅಂದ್ರೆ ಅದರಲ್ಲಿ ಇದ್ದಂತ ಎಲ್ಲ ಅಯಾನ್ಸ್ ಅಕ್ವಸ್ ಮೀಡಿಯಂ ನಲ್ಲಿ ನಮಗೆ ಡಿಸ್ಟಿಂಗ್ವಿಶ್ ಅಂದ್ರೆ ಸಿಗತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಡಬಲ್ ಸಾಲ್ಟ್. ಎಕ್ಸಾಂಪಲ್ ಕೇಳ್ಬೋದು, ಮೋರ್ ಸಾಲ್ಟ್ FAS, ferrous ammonium sulfate, which is used in the titration. More salt is the ferrous ammonium sulfate, FAS is an example of a double salt. ಅಥವಾ ಪೊಟ್ಯಾಶ್ ಆಲಮ್, ಇವೆಲ್ಲ ಹೇಗಿದಾವೆ ಅಂದ್ರೆ 2 simple salt mixed to form of a new salt. So it is called ಡಬಲ್ ಸಾಲ್ಟ್ ಅಂದ್ರೆ 2 ಸಿಂಪಲ್ ಸಾಲ್ಟ್ ಮಿಕ್ಸ್ ಮಾಡಿದಂತ ಸಾಲ್ಟ್. ಅದರಲ್ಲಿ ಇದ್ದಂತ ಎಲ್ಲ ಅಯಾನ್ಸ್ ಐಡೆಂಟಿಟಿ ಕೊಡುತ್ತೆ. Then what is complex salt? Complex salts are those which soluble in water, dissolves in water, but some of the radicals are, some of the ions are loses their identity. ಅದರಲ್ಲಿ ಕೆಲವೊಂದು ರಾಡಿಕಲ್ ಐಡೆಂಟಿಟಿ ಲೂಸ್ ಆಗುತ್ತೆ. ಅಂತ ಸಾಲ್ಟಿಗೆ ನಾವು ವಿ ಕಾಲ್ಡ್ ಆಸ್ ಅ ಕಾಂಪ್ಲೆಕ್ಸ್ ಸಾಲ್ಟ್. ಯಾಕೆ ಕಾಂಪ್ಲೆಕ್ಸ್ ಸಾಲ್ಟ್? ಇಟ್ ಇಸ್ ಕಾಲ್ಡ್ ಆಸ್ ಅ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಟ್ ಇಸ್ ಅನ್ K4FeCN6 potassium ferrocyanide, K3FeCN6 potassium ferricyanide, hexamine cobalt chloride, that is the CONH3 6 times, yes, that is the Cl3. ಅಥವಾ cuproammonium sulfate, it is the CuNH3 4 times SO4. ಇದು ಬಹಳಷ್ಟು ಎಕ್ಸಾಂಪಲ್ ನಮಗೆ ಗೊತ್ತಿದೆ. hexamine cobalt chloride, ನಿಕಲ್ ಟೆಟ್ರಾಕಾರ್ಬೊನೈಲ್. ಹೀಗೆ ನಮಗೆ ಈ ಕಾಂಪ್ಲೆಕ್ಸ್ ಸಾಲ್ಟ್ ಮೀನ್ಸ್ ಈ ಕಾಂಪ್ಲೆಕ್ಸ್ ಸಾಲ್ಟ್ ನೀರಲ್ಲಿ ಸಾಲ್ಯುಬಲ್ ಆದಾಗ ಅದರಲ್ಲಿ ಇದ್ದಂತ ಅಯಾನ್ಸ್ ನಮಗೆ ಸಿಗಲ್ಲ, ಎಲ್ಲ ಸಿಗಲ್ಲ. ಅದಕ್ಕೆ ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ 2 ಎಂಟೈಟಿ ಬರುತ್ತೆ, ಕಾಂಪ್ಲೆಕ್ಸ್ ಎಂಟೈಟಿ ಅಂಡ್ ದೆನ್ ದ ಅಯೋನೈಸಬಲ್ ಸ್ಪೇರ್. ಆ ಅಯೋನೈಸಬಲ್ ಸ್ಪೇರ್ ಮಾತ್ರ ನಮಗೆ ಐಡೆಂಟಿಟಿ ಕೊಡುತ್ತೆ. ಇದು ಡಿಫ್ರೆನ್ಶಿಯೇಟ್ ನಮಗೆ ಗುರುತಿರಬೇಕು. ಇದರಲ್ಲಿ ಇದ್ದಂತ ಕೆಲವೊಂದು ಡೆಫಿನೇಷನ್ಸ್ ಬೇಕಾಗುತ್ತೆ. ಡೆಫಿನೇಷನ್ಸ್ ಯಾವುದ್ಯಾವುದು? ಇಟ್ ಇಸ್ ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಮೆಟಲ್, the complex entity which is enclosed in a square bracket, that is a complex entity, a complex unit ಅಂತ ಹೇಳ್ತೀವಿ. ಆ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಇದ್ದಂತ ಪಾರ್ಟ್ ಇಟ್ ಇಸ್ ದಟ್ ಇಸ್ ದಿ ಕೌಂಟರ್ ಅಯಾನ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಕೌಂಟರ್ ಅಯಾನ್. ಅದರಲ್ಲಿ ಮತ್ತೆ ಒಂದು ಸ್ಮಾಲ್ ಬ್ರಾಕೆಟ್ ಅಲ್ಲಿ ಇದ್ದಂತ ಯಾವುದೇ ಒಂದು ಪಾರ್ಟ್ ಇದೆ, ಸೊ ದಟ್ ಇಸ್ ವಿ ಕಾಲ್ಡ್ as the ligands. ಇಲ್ಲಿ ಡೆಫಿನೇಷನ್ಸ್ ಗೊತ್ತಿರಬೇಕು. ligands are the negative ion or neutral molecule which donates a pair of electron to the central metal. Different type of ligands. Ligands are the ligands which donates only one pair of electron. It is called as a monodentate ligand. The ligand which donates 2 pairs of electron to the central metal is called as a didentate or bidentate ligand. Example, ನೋಡಿ example, monodentate ligand, chloride Cl minus or maybe F minus or Cn minus or maybe SO4 minus 2, OH minus, even neutral molecule NH3 molecule or water molecule or carbon monoxide molecule, you neutral, it is a monodentate which is donates only one pair of electron. Didentate or bidentate ligands are ligands which donates 2 pairs of electron.
ಇಲ್ಲೇನೋ ಎಕ್ಸಾಂಪಲ್ ಬರುತ್ತೆ. ಇಟ್ಸ್ ಎಕ್ಸಾಂಪಲ್ ಬರುತ್ತೆ ಆಕ್ಸಲೇಟೋ, ದಟ್ ಇಸ್ C2O4 - 2. or ethane 1,2 diamine, ethylene diamine ಅಂತ ನಾವು ಹೇಳ್ತೀವಿ. This is the donates 2 pairs of electron. DMG, dimethyl glyoxide, DMG. So it is also example of a didentate ligand. And the didentate ligand, even the ligands which donates 3 pairs of electron, it is a tridentate. A ligands that donates more than 4 pair of electron, it is called as a polydentate. Example of polydentate ligands is that is a EDTA. ಜೊತೆಗೆ ಈ monodentate ligand ನಲ್ಲಿ the some ligands which is having the two side to donates a pair of electrons. ಇದು important ligand ಇದೆ monodentate ಅಲ್ಲಿ. ಅದು ಇದೆ we called as a ambidentate ligand. Ambidentate ligands. And a good example of ambidentate ligands are that is a cyanide ಅಥವಾ isocyanide. is you CN minus ಅಥವಾ NC minus ಅಥವಾ ಇನ್ನೂ ಒಂದು ಬರುತ್ತೆ ನೈಟ್ರೋ ಅಂಡ್ ನೈಟ್ರಾಟೋ NO2. ದಿಸ್ ಇಸ್ ಆಲ್ಸೋ a good example of that is a ambidentate ligand. ಥಯೋಸೈನೈಡೋ, ಐಸೋಥಯೋಸೈನೈಡೋ, ಇದೂನು ಗುಡ್ ಎಕ್ಸಾಂಪಲ್ ಆಫ್ ambidentate. ಮಕ್ಕಳೇ, ಈ ಎಲ್ಲರದ್ದು ಡೆಫಿನೇಷನ್ ನಮಗೆ ಗೊತ್ತು. ಚಿಲೇಟ್ ಲಿಗ್ಯಾಂಡ್ಸ್ ಅಂತ ಬರುತ್ತೆ. Chelating ligands are ligands which cover therefore the ring ಆಗಿ ಉಳಿಯುತ್ತೆ. ಅದಕ್ಕೆ ನಾವು ಚಿಲೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ತೇವೆ. ಆ ಚಿಲೇಟ್ ಲಿಗ್ಯಾಂಡ್ಸ್ ಅಲ್ಲೇನು ನಮಗೆ ಬರುತ್ತೆ. ದೆನ್ ಪಾಲಿಹೆಡ್ರಾನ್, ಇದರಲ್ಲಿ ಡಿಫರೆಂಟ್ ಟೈಪ್ ಆಫ್ ಜಾಮೆಟ್ರಿಕಲ್ ಶೇಪ್ಸ್ ಇರುತ್ತೆ. ಇದು ಎಲ್ಲ ಆ ಲಿಗ್ಯಾಂಡಿಗೆ ಎಷ್ಟು ಲಿಗ್ಯಾಂಡ್ ಇದೆ ಅಂತೆ a number of ligands says therefore the coordination number for the monodentate. Actually coordination number is nothing but the number of a coordination bond. Adre monodentate ligand nalli the number of a monodentate ligand itself the coordination number. Coordination number is a 4. ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ದ ಹೈಬ್ರಿಡೈಸೇಷನ್ ಕೋಆರ್ಡಿನೇಷನ್ ನಂಬರ್ ಮೇಲೆ ನಾವು ನೋಡಬಹುದು. ಅಲ್ಲಿ 2 ಟೈಪ್ ಆಫ್ ಹೈಬ್ರಿಡೈಸೇಷನ್ ಕಾಣಬಹುದು. ಇಫ್ ದ ಕೋಆರ್ಡಿನೇಷನ್ ನಂಬರ್ ಇಸ್ ಅ 4 ಅಂಡ್ ಕೋಆರ್ಡಿನೇಷನ್ ನಂಬರ್ ಇಸ್ ಅ 4, ಸೊ ಇಟ್ ಇಸ್ ಅ sp3 ಹೈಬ್ರಿಡೈಸೇಷನ್ ಆಗಬಹುದು. ಅಥವಾ ಕೋಆರ್ಡಿನೇಷನ್ 4 ಇತ್ತಂದ್ರೆ ದ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿನ. ನೋಡಿ, ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ 2 ಟೈಪ್ ಆಫ್ ಜಾಮೆಟ್ರಿಕಲ್ ಹೈಬ್ರಿಡೈಸೇಷನ್ ನಮಗೆ ಸಿಗುತ್ತೆ. ಜಾಮೆಟ್ರಿಕಲ್ ಶೇಪ್ sp3 ಇದ್ದಾಗ ಸೊ ದೆನ್ ಇಟ್ ಇಸ್ ಅನ್ ಟೆಟ್ರಾಹೀಡ್ರಲ್, ಅಂಡ್ ಸ್ಕ್ವೇರ್ ಪ್ಲೇನಾರ್ ಇದ್ದಾಗ ಸೊ ದೆನ್ ಇಟ್ ಇಸ್ ದ dsp2 ಹೈಬ್ರಿಡೈಸೇಷನ್ ಇರುತ್ತೆ. ನೋಡಿ, ಕೋಆರ್ಡಿನೇಷನ್ ನಂಬರ್ 2 ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೆ. ಯಾವುದು? ಒಂದು ಹೈಬ್ರಿಡೈಸೇಷನ್ ಅಂಡ್ ಜಾಮೆಟ್ರಿಕಲ್ ಶೇಪ್. sp3 ಇದ್ದಾಗ ಜಾಮೆಟ್ರಿಕಲ್ ಶೇಪ್ ಇರುತ್ತೆ, ಟೆಟ್ರಾಹೀಡ್ರಲ್ ಸ್ಟ್ರಕ್ಚರ್. ಅಂಡ್ ಒಂದು ವೇಳೆ dsp2 ಹೈಬ್ರಿಡೈಸೇಷನ್ ಇದ್ದಾಗ, ಇದನ್ನು ಕೋಆರ್ಡಿನೇಷನ್ 4 ನಲ್ಲಿನೇ ಬರುತ್ತೆ. dsp2 ಹೈಬ್ರಿಡೇಷನ್ ಇದ್ದಾಗ ಸೊ ಅಲ್ಲಿ ಆಗುವಂತ ಸೊ ದೆನ್ ಜಾಮೆಟ್ರಿಕಲ್ ಶೇಪ್ ಇಸ್ ದ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ. ಇಫ್ ದ ಕೋಆರ್ಡಿನೇಷನ್ ನಂಬರ್ 5 ನಮ್ಮ ಸಿಲೆಬಸ್ ಇಲ್ಲ, ಆದ್ರೂ ನಮ್ಗೆ ಗೊತ್ತಿರಬೇಕು. ಕೋಆರ್ಡಿನೇಷನ್ 5 ಇರ್ಬೋದಾ? ಡೆಫಿನೆಟ್ ಇರುತ್ತೆ. ಅಂಡ್ ಕೋಆರ್ಡಿನೇಷನ್ 5 ಇದ್ದಾಗ ಸೊ ಇಟ್ ಇಸ್ ದ dsp3 ಹೈಬ್ರಿಡೇಷನ್ ಆಗುತ್ತೆ ಅಥವಾ sp3d ಹೈಬ್ರಿಡೇಷನ್ ಆಗುತ್ತೆ. ಅಲ್ಲಿ ಜಾಮೆಟ್ರಿಕಲ್ ಶೇಪ್ ಆಗುತ್ತೆ. ದಟ್ ಇಸ್ ದ ಟ್ರೈಗೋನಲ್ ಪಿರಾಮಿಡಲ್ ಅಂಡ್ ದೆನ್ ಸ್ಕ್ವೇರ್ ಪಿರಾಮಿಡಲ್. ಟೈಪ್ ಆಫ್ ದ ಜಾಮೆಟ್ರಿಕಲ್ ಶೇಪ್ ಇರುತ್ತೆ. ನಮಗೆ ಸಿಲೆಬಸ್ ಅಲ್ಲಿ ಓನ್ಲಿ ಅಷ್ಟೇ ಕಾನ್ಸೆಪ್ಟ್ ಹೇಳಿದಿದೆ, ಎಕ್ಸಾಂಪಲ್ ಈ 3ನೇ ದಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಜಾಮೆಟ್ರಿಕಲ್ ಶೇಪ್ ಒಂದೇ, ದಟ್ ಇಸ್ ದ octahedral geometrical structure. ಆದ್ರೆ ಹೈಬ್ರಿಡೈಸೇಷನ್ ಇನ್ನರ್ ಡಿ ಮತ್ತೆ ಔಟರ್ ಡಿ ಹೆಲ್ಪ್ ಆಗುತ್ತೆ. ಅದು ಹೇಗಿದೆ ಅಂದ್ರೆ ಸೊ ಇಟ್ ಇಸ್ ದ D2sp3 ಹೈಬ್ರಿಡೈಸೇಷನ್. D2 ಫಸ್ಟ್ ಡಿ ಇದೆ, ಇನ್ನರ್ ಡಿ ವರ್ಕ್ ಆಗ್ತಾ ಇದೆ ಫಾರ್ ದ ಹೈಬ್ರಿಡೈಸೇಷನ್ ಫಾರ್ಮೇಶನ್. ಅಂಡ್ 2ನೇ ಇದೆ ಔಟರ್ ಡಿ ಹೈಬ್ರಿಡೈಸೇಷನ್ sp3d2, D2sp3 ಅಥವಾ sp3d2 ಎರಡರದ್ದು ಜಾಮೆಟ್ರಿಕಲ್ ಶೇಪ್ ಮಾತ್ರ octahedral ಜಾಮೆಟ್ರಿ. ಸೊ ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ಅಲ್ಲಿ ನಮಗೆ ಇವೆಲ್ಲ ಕಾನ್ಸೆಪ್ಟ್ ಗುರುತಾಗಬೇಕಾಗತ್ತೆ. ಅದರ ಜೊತೆಗೆ IUPAC ನೇಮಿಂಗ್ ಆಫ್ ದ ಕಾಂಪ್ಲೆಕ್ಸ್ ಕಂಪೌಂಡ್.
ಇಲ್ಲಿ ನಾವು ಇಲ್ಲಿ ತನ PUC ಫಸ್ಟ್ ಇಯರ್ ಮತ್ತೆ PUC ಸೆಕೆಂಡ್ ಇಯರ್ IUPAC ನೇಮ್ ಓನ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿ ಓದ್ತೀವಿ. ಆದ್ರೆ ಈ ಕೋಆರ್ಡಿನೇಷನ್ ಕಂಪೌಂಡ್ ನಲ್ಲಿ IUPAC ಸರ್ಟನ್ ರೂಲ್ಸ್ ಇದ್ದಾವೆ. ಏನ್ ರೂಲ್ ಇದ್ದಾವೆ? ಜನರಲಿ ನೆಗೆಟಿವ್ ಕಾಂಪ್ಲೆಕ್ಸ್ ಇತ್ತಂದ್ರೆ ಇಟ್ ಇಸ್ ಅ ಕ್ಲೋಸ್ ಬೈ 8 ಫಾರ್ ದ ಸೆಂಟ್ರಲ್ ಮೆಟಲ್. Ligands are arranged alphabetically. The negative ligands are closed by O. Positive ligands are not having any, therefore it is EM is the suffix, and the neutral ligands ಗೆ ಯಾವುದೇ suffix ಇಲ್ಲ. ಅಂದ್ರೆ ನೆಗೆಟಿವ್ ಲಿಗ್ಯಾಂಡ್ ಗೆ O ಇದೆ, ಪಾಸಿಟಿವ್ ಲಿಗ್ಯಾಂಡ್ ಗೆ EM ಇದೆ. ಆದ್ರೆ ನಮ್ಮ ಪಾಸಿಟಿವ್ ಲಿಗ್ಯಾಂಡ್ ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಆದ್ರೆ ನ್ಯೂಟ್ರಲ್ ಲಿಗ್ಯಾಂಡ್ ಇದೆ, ಅದಕ್ಕೆ ಯಾವುದೇ ಸೊ therefore the suffix ಇಲ್ಲ, ಬಟ್ ಸ್ಪೆಸಿಫಿಕ್ ನೇಮ್ ಇದೆ. ಫಾರ್ ಎಕ್ಸಾಂಪಲ್ ಅಮೈನ್ NH3 ಇದೆ ಅಂತ ತಿಳ್ಕೊಳ್ಳಿ, ದಟ್ ಇಸ್ ಅಮೋನಿಯಾ ಲಿಗ್ಯಾಂಡ್ ಇದೆ. ಸೊ ವಿ ಇಂಡಿಕೇಟ್ ಬೈ ಅಮೈನ್, MINE ಆಗಿದೆ ಅಮೈನ್. ವಾಟರ್ ಇದೆ, ವಿ ಎಕ್ಸ್ಪ್ರೆಸ್ ಅಕ್ವಾ. ಕಾರ್ಬನ್ ಮೊನಾಕ್ಸೈಡ್ ಇದೆ, ವಿ ಕಾಲ್ ಕಾರ್ಬೋನೈಲ್. ಅಂದ್ರೆ ಈ ಪಾಸಿಟಿವ್ ಲಿಗ್ಯಾಂಡ್ಸ್ ಇದೆ. ನೆಗೆಟಿವ್ ಲಿಗ್ಯಾಂಡ್ಸ್ ಇದೆ ಅಂತ ತಿಳ್ಕೊಳ್ಳಿ, Cl ಮೈನಸ್, ಸಫಿಕ್ಸ್ ಇದೆ O, ಇಟ್ ಇಸ್ ಅ ಕ್ಲೋರೈಡ್. ನೆಗೆಟಿವ್ Cl ಮೈನಸ್ ಇಸ್ ಅ ಕ್ಲೋರೈಡ್, ಅದಕ್ಕೆ O ಹಾಕ್ಬೇಕಾಗತ್ತೆ, ಇಟ್ ಇಸ್ ಅ ಕ್ಲೋರೈಡೋ. ಬ್ರೋಮೈಡೋ, ಸಲ್ಫೇಟ್ ಸಲ್ಫೇಟೋ, ಹೈಡ್ರಾಕ್ಸೈಡ್ ಹೈಡ್ರಾಕ್ಸೈಡೋ. ಹಾಗೆ O ಇಂದ ಕ್ಲೋಸ್ ಮಾಡ್ಬೇಕಾಗಿದೆ. ಇದೊಂದು ಸ್ವಲ್ಪ IUPAC ಆಗುತ್ತೆ. ಅಂಡ್ ದೆನ್ ದ ಕಾಂಪ್ಲೆಕ್ಸ್ ಈಸ್ ದಿ ನೆಗೆಟಿವ್. ಅಯೋನ್ ಇದೆ ಅಂತ ತಿಳ್ಕೊಳ್ಳಿ, ಆನ್ ಅಯೋನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ದೆನ್ ದಟ್ ಮೆಟಲ್ ಈಸ್ ಕ್ಲೋಸ್ ಬೈ 8. ಫಾರ್ ಎಕ್ಸಾಂಪಲ್ ಕಾಪರ್ ಇದೆ, ಸಾರಿ ಇಟ್ ಮೀನ್ಸ್ ಇಟ್ ಇಸ್ ಐರನ್ ಇದೆ ಅಂತ ತಿಳ್ಕೊಳ್ಳಿ, ಫೆರ್ರೇಟ್ ಅಂತ ಹೇಳ್ಬೇಕು. ನಿಕ್ಕಲ್ ಇದೆ, ನಿಕ್ಕಲೇಟ್. ಕೋಬಾಲ್ಟ್ ಇದೆ, ಕೋಬಾಲ್ಟೇಟ್. ಯಾವಾಗ ನೆಗೆಟಿವ್ ಕಾಂಪ್ಲೆಕ್ಸ್ ಇದ್ದಾಗ. ಕಾಂಪ್ಲೆಕ್ಸ್ ಎಂಟೈಟಿ ಇಸ್ ದ ಕ್ಯಾಟಯಾನ್. ಅಂದ್ರೆ ಕಾಂಪ್ಲೆಕ್ಸ್ ಅಯೋನ್ ಇಸ್ ದ ಪಾಸಿಟಿವ್ ಅಯೋನ್ ಇತ್ತಂದ್ರೆ ಡೈರೆಕ್ಟ್ ಆಗಿ ಆ ಮೆಟಲ್ ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ಅಥವಾ ಫೆರ್ರಮ್. ಐರನ್ ಇತ್ತಂದ್ರೆ ನಿಕ್ಕಲ್ ಇತ್ತಂದ್ರೆ ನಿಕ್ಕಲ್, ಕಾಪರ್ ಇತ್ತಂದ್ರೆ ಕಾಪರ್. ಬಟ್ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಇಸ್ ಇಂಡಿಕೇಟ್ ಇನ್ ರೋಮನ್ ಎರ್. ರೋಮನ್ ನಂಬರ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಬರಬೇಕಾಗುತ್ತೆ. ರೋಮನ್ ನಂಬರ್ ಅಲ್ಲಿ 2 ಇದೆ, ಯು ಡೋಂಟ್ ರೈಟ್ ನಂಬರ್ 2, ರೋಮನ್ ಲೆಟರ್ ಅದು ಬರೀಬೇಕಾಗುತ್ತೆ. ಇದು IUPAC ಅಲ್ಲಿ ಸರ್ಟನ್ ರೂಲ್ಸ್ ಆಗುತ್ತೆ. ಇದರಲ್ಲಿ ಇನ್ನೊಂದು, ಯಾಕಂದ್ರೆ IUPAC ನೇಮ್ ಬಂದಿದೆ ಅಂದ್ರೆ ಐಸೋಮೆರಿಸಮ್ ಇಲ್ಲಿ ಬರ್ತಾ ಇದೆ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಡಿಫರೆಂಟ್ ಪ್ರಾಪರ್ಟೀಸ್. ಅದಕ್ಕೆ IUPAC ನಂಬರ್. ಇಲ್ಲಿನೂ 2 ಟೈಪ್ ಆಫ್ IUPAC. ಒನ್ ಇಸ್ ದಿ, ಸೊ ದಟ್ ಈಸ್ ದಿ ಸ್ಟ್ರಕ್ಚರಲ್ ಐಸೋಮೆರಿಸಮ್, ಅಂಡ್ ಇನ್ನೊಂದು it is a stereoisomerism. Isomerisms 2 types, structural isomerism, stereoisomerism. Stereoisomerism ಒಂದು ಗುರುತಿದ್ದಂತ 2 ಟೈಪ್ ಆಫ್ stereoisomerism, and one is the geometrical isomerism, cis and trans isomerism, ಅಥವಾ mer and fac, meridional and facial number. 2 ಟೈಪ್ ಆಫ್ isomerism in geometry. Optical isomerism D and L, that is the dextro-rotatory and levo-rotatory. ಹೀಗಾಗಿ ಎಕ್ಸಾಂಪಲ್ ನಾವು ಬರ್ತೀವಿ. ಆದ್ರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಗೆ ಓದಿದ್ಯೋ ಇಲ್ಲಿ ಇಲ್ಲ. ಇಲ್ಲಿ ಮಾತ್ರ ಬೇರೆ 4 ಸ್ಟ್ರಕ್ಚರಲ್ ಐಸೋಮೆರಿಸಮ್ ಇದೆ. ಅದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಅಯೋನೈಸೇಷನ್ ಐಸೋಮೆರಿಸಮ್, ಲಿಂಕೇಜ್ ಐಸೋಮೆರಿಸಮ್, then similarly coordination isomerism, and then 4th one is a solvate isomerism ಅಥವಾ ಕೆಲವೊಂದು ಇದರಲ್ಲಿನ hydrate isomerism. Hydrate in the sense the water is acts as a ligand and as well as the hydrate state. The linkage isomerism ಎಲ್ಲಿ ಬರುತ್ತೆ ಇದು ತಲೆಯಲ್ಲಿ ಇಟ್ಕೋಬೇಕು. if the ligands are ambidentate, ambidentate ligand ಒಂದು ಇತ್ತಂದ್ರೆ ಅದು ಲಿಂಕೇಜ್. ಯಾಕಂದ್ರೆ ಲಿಂಕೇಜ್ ಸೈನೋ ಕಾರ್ಬನ್ ಡೊನೇಟ್ ಸ್ಪೇರ್ ಮಾಡ್ತಾ ಇದೆ ಅಥವಾ ನೈಟ್ರೋಜನ್ ಕೊಡ್ತಾ ಇದೆ, ಅದು ಎಂಬಿಡೆಂಟೆಡ್ ಇದ್ದಾಗ, ಸೊ ದಟ್ ಇಸ್ ಅ ಲಿಂಕೇಜ್ ಐಸೋಮೆರಿಸಮ್. ಅಯೋನೈಸೇಷನ್ ಐಸೋಮೆರಿಸಮ್, a counter ion if it is the exchange between the ligand and then counter, ಅದರಲ್ಲಿ ಲಿಂಕೇಜ್, ದಟ್ ಇಸ್ ದಿ ಅಯೋನೈಸೇಷನ್ ಐಸೋಮೆರಿಸಮ್ ಆಗುತ್ತೆ. ಹೀಗಾಗಿ ಈ ಐಸೋಮೆರಿಸಮ್ ಅಲ್ಲಿ 2 ಮಾರ್ಕ್ಸ್ 99% ಬರುತ್ತೆ. ಅಲ್ಲಿ ಫೋಕಸ್ ಮಾಡಿ, IUPAC ಅಲ್ಲಿ ಫೋಕಸ್ ಮಾಡಿ, ಕೋಆರ್ಡಿನೇಷನ್ ನಂಬರ್ ಐಡೆಂಟಿಫೈಡ್ ಮಾಡೋದು ಫೋಕಸ್ ಮಾಡಿ. ಬಟ್ ಈ ಐಸೋಮೆರಿಸಮ್ ನೀವು ಫೋಕಸ್ ಮಾಡಿದಾಗ, ಎಕ್ಸಾಂಪಲ್ ಜೊತೆಗೆ ಕೇಳಿದಾಗ ಮಾತ್ರ ಇಲ್ಲಿ ಪೇರ್ ಕೊಡಬೇಕಾಗತ್ತೆ. ಒಂದೇ ಎಕ್ಸಾಂಪಲ್ ನಡೆಯಲ್ಲ. ಪೇರ್ ಎಕ್ಸಾಂಪಲ್ ಅಂದ್ರೆ 2 ಎಕ್ಸಾಂಪಲ್ ಬೇಕು.
ಯಾವುದೇ ಇರಲಿ, ಅದು ಜಾಮೆಟ್ರಿಕಲ್ ಇರಲಿ ಅಥವಾ ಮೇಬಿ ಸ್ಟ್ರಕ್ಚರಲ್ ಐಸೋಮರಿಸಮ್ ಇದ್ದಾಗ ಈ ಎಕ್ಸಾಂಪಲ್ ಕೊಡುವಾಗ 2 ಎಕ್ಸಾಂಪಲ್ ನಾವು ಕೊಟ್ಟಿರಬೇಕು. ಅದ್ರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಕ್ವಶನ್ ಬರುತ್ತೆ 3 ಮಾರ್ಕ್ಸ್ಗೆ, ಅಂಡ್ ದಟ್ ಈಸ್ ದಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮತ್ತೆ ವ್ಯಾಲೆನ್ಸ್ ಬಾಂಡ್ ಥಿಯರಿ ಮೇಲೆ. ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ದ ಎನರ್ಜಿ ಸ್ಪ್ಲಿಟ್ಟಿಂಗ್ ಆಫ್ ಆಕ್ಟಾಹೀಡ್ರಲ್ ಅಂಡ್ ದೆನ್ ಟೆಟ್ರಾಹೀಡ್ರಲ್ ಓನ್ಲಿ, ದಟ್ ಇಸ್ ಅ ಡಯಾಗ್ರಾಮ್ ಇದೆ ಅಷ್ಟೇ ಓದಿ ಹೋಗಿ. ದ ಎನರ್ಜಿ ಸ್ಪ್ಲಿಟ್ಟಿಂಗ್, ದಟ್ ಇಸ್ ದ ಎನರ್ಜಿ ಸ್ಪ್ಲಿಟ್ಟಿಂಗ್ ಆಫ್ ಆಕ್ಟಾಹೀಡ್ರಲ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಅಂಡ್ ದೆನ್ ಟೆಟ್ರಾಹೀಡ್ರಲ್ ಜಾಮೆಟ್ರಿಕಲ್ ಶೇಪ್. ಇದು ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ನೀವು ಓದುವಂತ ಅಂದ್ರೆ ಅಷ್ಟೇನು ಓದ್ಕೊಂಡು ಬರ್ತಾರೆ. ಈ ವೆಲೆನ್ಸ್ ಬಾಂಡ್ ಥಿಯರಿಯಲ್ಲಿ ಇಲ್ಲಿ ಮಾತ್ರ ಇನ್ನೊಂದು ಕ್ವಶನ್ 3 ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುವಂತ ಅದು ಇದೆ. ವೆಲೆನ್ಸ್ ಬಾಂಡ್ ಥಿಯರಿ ಫಾರ್ 4 ಅಯಾನ್ಸ್. ಯಾವ 4 ಅಯಾನ್ಸ್ ಇದೆ? ದಟ್ ಇಸ್ ಹೆಕ್ಸಾಮೈನ್ ಕೋಬಾಲ್ಟ್ ಪ್ಲಸ್ ದಟ್ ಇಸ್ ಕೋಬಾಲ್ಟ್ 3 ಅಯಾನ್. ಇದು ನೋಡಿ, ಕೋಬಾಲ್ಟ್ ಅಂತ ಅಂದಾಗ ಸೊ ದಿಸ್ ಇಸ್ ದ ಕ್ಯಾಟ್ ಅಯಾನ್ ಇದೆ. ಇನ್ನೊಂದು ಬರುತ್ತೆ ಹೆಕ್ಸಾಫ್ಲೋರೈಡ್ ಕೋಬಾಲ್ಟೇಟ್ 3. ಕೋಬಾಲ್ಟೇಟ್ ಅಂತಂದಿದೆ, ದಿಸ್ ಇಸ್ ದ ಆನಯಾನ್. ಯಾಕಂದ್ರೆ ನಾನು ಮುಂಚಿತವಾಗಿ ಹೇಳಿದೆ IUPAC ನಲ್ಲಿ ಆ ಕಾಂಪ್ಲೆಕ್ಸ್ ಎಂಟೈಟಿ, ಇಫ್ ಇಟ್ ಇಸ್ ದ ಕ್ಯಾಟಯಾನ್, ಸೊ ದೆನ್ ಯು ರೈಟ್ ಡೈರೆಕ್ಟ್ಲಿ ದ ಮೆಟಲ್ ನೇಮ್, ಅಂಡ್ ಇಫ್ ದ ಕಾಂಪ್ಲೆಕ್ಸ್ ಎಂಟೈಟಿ ಈಸ್ ದಿ ನೆಗೆಟಿವ್ ಅಯಾನ್ ಅಥವಾ ಆನಯಾನ್, ಸೊ ದೆನ್ ದ ATE is add to the central metal. ಇಲ್ಲಿ ಕೋಬಾಲ್ಟೇಟ್ ಅಂತಂದೆ, ಆ ಕಡೆ ಪಾಸಿಟಿವ್ ಇದ್ದಾಗ ಕೋಬಾಲ್ಟ್. ಇದು ಡಿಫರೆನ್ಸ್ ಇದೆ. ಅಂದ್ರೆ ಈ ಕೋಬಾಲ್ಟ್ 2 ಅಯಾನ್ಸ್, ಯಾವ್ದು 2? ಹೆಕ್ಸಾಮಿನ್ ಕೋಬಾಲ್ಟ್ ಅಯಾನ್, ಕೋಬಾಲ್ಟ್ 3 ಅಯಾನ್, ಅಂಡ್ ದೆನ್ ಹೆಕ್ಸಾಫ್ಲೋರೈಡೋ ಕೋಬಾಲ್ಟೇಟ್ 3 ಅಯಾನ್. ಇನ್ನ 2 ನಿಕ್ಕಲ್ ಕಾಂಪ್ಲೆಕ್ಸ್ ಇದೆ. ಆ ನಿಕ್ಕಲ್ ಕಾಂಪ್ಲೆಕ್ಸ್ ಟೆಟ್ರಾಸೈನೈಡೋ ನಿಕ್ಕಲೇಟ್ 2 ಅಯಾನ್ ಅಂಡ್ ಟೆಟ್ರಾಕ್ಲೋರೈಡೋ ನಿಕ್ಕಲೇಟ್ 2 ಅಯಾನ್. ನಿಕ್ಕಲೇಟ್ ಅಂದ್ರೆ ಎಲ್ಲ ನೆಗೆಟಿವ್ ಇದೆ, ಓನ್ಲಿ ಒಂದು, ದಟ್ ಇಸ್ CO NH3 6 times and then +3. ಉಳಿದಂತ ಎಲ್ಲ ನೆಗೆಟಿವ್ ಅಯಾನ್ ಇದೆ. ಇದು ಡಿಫರೆನ್ಸ್ ತಿಳ್ಕೊಳ್ಳಿ. ಈ 4ರಲ್ಲಿ ಒಂದು ವೆಲೆನ್ಸ್ ಬಾಂಡ್ ಥಿಯರಿಯಿಂದ ಏನ್ ನಾವು ಫೈಂಡ್ ಮಾಡಬೇಕಾಗಿದೆ? ಇದರಲ್ಲಿ ಹೈಬ್ರಿಡೈಸೇಷನ್, 2ನೇ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅಂಡ್ 3ನೇ ಸೊ ದರ್ಫೋರ್ ಇಟ್ ಇಸ್ ಜಾಮೆಟ್ರಿಕಲ್ ಶೇಪ್. ಇದರಲ್ಲಿ ನೋಡಿ 2 ಹೆಕ್ಸಾಮೀನ್ ಇದೆ, ಅಂದ್ರೆ ಕೋಆರ್ಡಿನೇಷನ್ ನಂಬರ್ 6 ಇದೆ. ಯಾವುದು? ಕೋಬಾಲ್ಟ್ ಅಲ್ಲಿ ಇದ್ದಂತ 2 ಕೋಆರ್ಡಿನೇಷನ್ ನಂಬರ್ 6 ಇದೆ, ಅಂದ್ರೆ ಆಕ್ಟಾಹೀಡ್ರಲ್ ಜಾಮೆಟ್ರಿಕಲ್ ಇದೆ. ಈ ಕಡೆ ಟೆಟ್ರಾಹೀಡ್ರಲ್ ಇದೆ, ನಿಕ್ಕಲೇಟ್, ದಟ್ ಇಸ್ ದ ಟೆಟ್ರಾಸೈನೈಡ್ ನಿಕ್ಕಲೇಟ್ ಆರ್ ಮೇ ಬಿ ಟೆಟ್ರಾಕ್ಲೋರೈಡ್ ನಿಕ್ಕಲೇಟ್. ಇದರ ಕೋಆರ್ಡಿನೇಷನ್ ನಂಬರ್ 4 ಇದೆ. ಅಂದ್ರೆ ಇಲ್ಲಿ 4 ಇದ್ದಂತ 2 ಜಾಮೆಟ್ರಿಕಲ್ ಶೇಪ್ ಬರುತ್ತೆ. ಒಂದು sp3 ಬರುತ್ತೆ, ಇನ್ನೊಂದು dsp2 ಹೈಬ್ರಿಡೈಸೇಷನ್ ಬರುತ್ತೆ. ಮುಂಚಿತವಾಗಿ ಹೇಳಿದೆ, sp3 ಇದ್ದಾಗ ಹೈಬ್ರಿಡೈಸೇಷನ್ ಏನಾಗುತ್ತೆ? ಟೆಟ್ರಾಹೀಡ್ರಾನ್ ಇರುತ್ತೆ, ಟೆಟ್ರಾಹೀಡ್ರಲ್ ಇರುತ್ತೆ, ಅಂಡ್ ದೆನ್ ದ dsp2 ಹೈಬ್ರಿಡೈಸೇಷನ್ ಇದ್ದಾಗ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ. ಇಲ್ಲಿ ನೀವು ಕೇಳುವಂತ ವೆಲೆನ್ಸ್ ಬಾಂಡ್ ಥಿಯರಿಯಲ್ಲಿ 3 ಮೇನ್ ಕಂಟೆಂಟ್. ಒಂದು ಹೈಬ್ರಿಡೈಸೇಷನ್, 2ನೇ ಜಾಮೆಟ್ರಿಕಲ್ ಶೇಪ್, and then the magnetic property. If the complex is having unpaired electron, it is the paramagnetic, and the complex is not having unpaired electron. When the donating pair of electron from the geometry ligand, alli matra yavade unpaired electron irlilla andre, so that is the diamagnetic. Magnetic property, hybridization, and geometrical shape. ಈ valence bond theory find ಮಾಡ್ತೀವಿ. ಮಕ್ಕಳೇ, ಇವೆಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಇದ್ದಂತ ಕಾನ್ಸೆಪ್ಟ್. ನೀವು ನನಗನ್ಸುತ್ತೆ ಈ 2 ಯೂನಿಟ್ ನೀವು ಥರೋಗಿ ಪ್ರಿಪೇರ್ ಮಾಡಿದ್ರೆ, ಅಲಾಂಗ್ ವಿತ್ ದರ್ಫೋರ್ ಇಟ್ ಇಸ್ ಇನ್ MCQ ಬಗ್ಗೆ ನಾವು ಇಲ್ಲಿ ಕೇಳ್ತಾನೆ ಇಲ್ಲ, ಇಲ್ಲಿ ಹೇಳುವಂತ ಓನ್ಲಿ ಸೊ ದರ್ಫೋರ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ನಲ್ಲಿ ಮತ್ತೆ D and F ಬ್ಲಾಕ್ ಎಲಿಮೆಂಟ್ ಅಲ್ಲಿ ಆರಾಮಾಗಿ ನೀವು ಸ್ಕೋರ್ ಮಾಡುವಂತ, ಸೊ ದಟ್ ಇಸ್ 20 ಮಾರ್ಕ್ಸ್. ಪ್ಲೀಸ್ ಆಗಿ ನೀವು ಒಳ್ಳೆ ಈ ಎಲ್ಲವನ್ನು ಏನು ಹೇಳಿದಂತ ಥರವಾಗಿ ನೀವು ಪ್ರಿಪೇರ್ ಮಾಡಿ ಹೋಗಿದ್ರೆ, ನಾಳೆ 4 ದಿವಸ ಇದೆ ನಿಮ್ಮ ಎದುರುಗಡೆ. ಪ್ರಿಪರೇಷನ್ ಮಾಡಕ್ಕೆ ಬಹಳಷ್ಟು ಟೈಮ್ ಇದೆ. ಚಾಲೆಂಜ್ ತಗೊಂಡು ಪ್ರಿಪರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂತು ಭವಿಷ್ಯ ಆಗತ್ತೆ. ಭವಿಷ್ಯ ಆಯ್ತು ನಮ್ಮ ಭಾರತಕ್ಕೆ ಒಂದು ಒಳ್ಳೆ ನಾಗರಿಕ ನೀವು ಸಿಗಬಹುದು ಅಂತೆ ನಾನು ಹೇಳುತ್ತಾ
ಈ 5 ಚಾಪ್ಟರ್ಸ್ ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿದು 3, ಇನಾರ್ಗಾನಿಕ್ ಕೆಮಿಸ್ಟ್ರಿದು 5, ಇವೆಲ್ಲ 5 ಯೂನಿಟ್ ಬಗ್ಗೆ ನಾನು ಯಾವುದು 99% ಬರುತ್ತೆ ಅಂತ ನಾನು ಫೋಕಸ್ ಮಾಡಿದ್ದೆ. ಲಾಸ್ಟಿಗೆ ನಾನು ಈ ಲಾಸ್ಟಿಗೆ ಹೇಳಿದ್ದೆ 3 ಮಾರ್ಕ್ಸ್ ಯಾವ್ಯಾವ ಯೂನಿಟ್ ಓದಬೇಕು. ಸೊಲ್ಯೂಷನ್ ಅಲ್ಲಿ ಆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ 2 ಪ್ರಾಬ್ಲಮ್ಸ್ ನೀವು ಬರಬೇಕು. ಸೊಲ್ಯೂಷನ್ ಅಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ 2 ಕ್ವಶನ್ ಬರಬೇಕು. 3 ಮಾರ್ಕ್ಸಿಗೆ 2 ಬರಬೇಕು. ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ಇದೆ. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಬಹಳಷ್ಟು ಸಲ ಕೇಳುವಂತ ಕ್ವಶನ್ಸ್ ಅಂದ್ರೆ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE. ಕೈನೆಟಿಕ್ಸ್ ಅಲ್ಲಿ that is the derivation, integrated derivation of a zero order and or maybe integration that is a first derivation of a first order reaction. ಇದರಲ್ಲಿ 2ರಲ್ಲಿ 1 ಕ್ವಶನ್ 3 ಮಾರ್ಕ್ಸ್ ಬರುತ್ತೆ. ನೋಡಿ ನಾನು ಹೇಳ್ತಕ್ಕಂಥ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ 6 ಮಾರ್ಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ 90% 99% SHE ಗೆ ಕೇಳುವಂತ ಅಥವಾ ಡ್ರೈ ಸೆಲ್ ಅಂಡ್ ದೆನ್ ಅಲ್ಲಿ ಹೈಡ್ರೋಜನ್ ಸೆಲ್, ಗ್ಯಾಸ್ ಸೆಲ್, ಹೈಡ್ರೋಜನ್ ಗ್ಯಾಸ್ ಸೆಲ್ ಅಂತ ಬರುತ್ತೆ, ಫ್ಯೂಲ್ ಸೆಲ್ ಅಂತ ಹೇಳ್ತೀವಿ. ಅದರ ಬಗ್ಗೆನೂ ನಾವು 3 ಮಾರ್ಕ್ಸಿಗೆ 2ರಿಂದ 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ವಿ. ಇದರಲ್ಲಿ ಮತ್ತೆ ಕೈನೆಟಿಕ್ಸ್ ಅಲ್ಲಿ ಅದು 0 ಆರ್ಡರ್ ಅಂಡ್ ಫಸ್ಟ್ ಆರ್ಡರ್ ಡೆರಿವೇಶನ್ ಇದೆ, ಇದು 100% ಬರುತ್ತೆ, 3 ಮಾರ್ಕ್ಸ್ ಇದೆ. ಈ D&A ಬ್ಲಾಕ್ ಎಲಿಮೆಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ KMnO4 and K2Cl2 ನೀಟಾಗಿ ಪ್ರಿಪೇರ್ ಮಾಡಿ, ಇದು ಕ್ವಶನ್ 3 ಮಾರ್ಕ್ಸ್ ಬರುತ್ತೆ. ಅಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ ನಲ್ಲಿ 2 ಕ್ವಶನ್ 3 ಮಾರ್ಕ್ಸ್ ಬರುವಂತ ಇದೆ. ಅದು ಯಾವುದು ಕ್ವಶನ್ ಅಂದ್ರೆ, ಒಂದು VBT ಬ್ಯಾಲೆನ್ಸ್ ಬಾಂಡ್ ಥಿಯರಿ ಆಫ್ 4 ಕಾಂಪ್ಲೆಕ್ಸ್ ಅಯಾನ್ಸ್, 100% ಬರುತ್ತೆ. ಅದ್ರ ಜೊತೆಗೆ ಸೊ ದೆನ್ ಡೆಫಿನೇಷನ್ಸ್ ಅಂಡ್ ದೆನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಐಸೋಮೆರಿಸಮ್ ನಲ್ಲಿ ಇಲ್ಲಿ ಮಾತ್ರ 1 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಸಬ್ ಕ್ವಶನ್ ಜೊತೆಗೆ ಬರುತ್ತೆ. ಇದು 3 ಮಾರ್ಕ್ಸ್ ಡೈರೆಕ್ಟ್ ಅಲ್ಲ, 2+1 ಆಗುತ್ತೆ. ಇಲ್ಲಿ 3 ಮಾರ್ಕ್ಸ್ ಈಸಿ ಆಗಿ ಆಗುತ್ತೆ. ಟೋಟಲ್ ಕೋಆರ್ಡಿನೇಷನ್ ಕಾಂಪೌಂಡ್ ನಲ್ಲಿ 6 ಮಾರ್ಕ್ಸ್, D&A ಬ್ಲಾಕ್ ಎಲಿಮೆಂಟ್ ಅಲ್ಲಿ 3 ಮಾರ್ಕ್ಸ್ 9 ಮಾರ್ಕ್ಸ್, ಅಂಡ್ ದೆನ್ ದ ಕೈನೆಟಿಕ್ಸ್ ಅಲ್ಲಿ 1 ಡೆರಿವೇಶನ್ ಬರ್ತಾ ಇದೆ. ಸೊ ದೆನ್ 0 ಆರ್ಡರ್ ಫಸ್ಟ್ ಆರ್ಡರ್ 3 ಮಾರ್ಕ್ಸ್, ಇದು 12 ಮಾರ್ಕ್ಸ್ ಆಯ್ತು. ಅಂಡ್ ದೆನ್ ದ SHER ಮೇ ಬಿ ದರ್ ಫುಡ್ ಈಸ್ ದ ಕರೋಜನ್ ಆರ್, ಇದರಲ್ಲಿ ಕೇಳುವಂತ 3 ಮಾರ್ಕ್ಸ್ ಕ್ವಶನ್ ಇದೆ, ಅಲ್ಲಿ 3 ಮಾರ್ಕ್ಸ್. ಸೊ ದರ್ ಫೋರ್ 18 ಮಾರ್ಕ್ಸ್. ಅಂಡ್ ಪ್ರಾಬ್ಲಮ್, ನ್ಯೂಮರಿಕಲ್ ಪ್ರಾಬ್ಲಮ್ ನಾವು 6 ಪ್ರಾಬ್ಲಮ್ ನಲ್ಲಿ ಅಟ್ ಲೀಸ್ಟ್ ಆಗಿ 2 ಪ್ರಾಬ್ಲಮ್ ಮಾಡಿ, ಸೊ ದರ್ ಫೋರ್ 6 ಮಾರ್ಕ್ಸ್ ಆಗುತ್ತೆ ಅಂಡ್ 22 ಮಾರ್ಕ್ಸ್. ಸೊ ಡೆಫಿನೆಟ್ಲಿ ಕ್ಲಿಯರ್ ಸಬ್ಜೆಕ್ಟ್. ಇಷ್ಟು ಹೇಳ್ತಾ ನನಗೆ ಒಂದು ಅವಕಾಶ ಸಿಕ್ಕಿತು ನಿಮ್ಮ ಜೊತೆಗೆ ಇಂಟ್ರಾಕ್ಷನ್ ಮಾಡಕ್ಕೆ. ಆಲ್ ದ ಬೆಸ್ಟ್ ಫಾರ್ ದ ಫೋರ್ತ್ ಕಮಿಂಗ್ ಕೆಮಿಸ್ಟ್ರಿ ಪೇಪರ್. ನಮಗೆ ಬಹಳಷ್ಟು ಟೈಮ್ ಇದೆ, ಅದರ ಸದುಪಯೋಗ ಮಾಡ್ಕೊಂಡು ನೀವು ಅದು ಕಂಪ್ಲೀಟ್ ಮಾಡಬೇಕು. ಅಂಡ್ ನಿಮ್ಗೆ ಒಳ್ಳೇದಾಗಲಿ. ನಮಸ್ಕಾರ.